ರಾತ್ರಿ 8:10. ಶುಭ ಸಂಜೆ. ಈ ವಾರದ ಕ್ಯಾಪ್ಟನ್ಸಿ ಅಭ್ಯರ್ಥಿಗಳಾದ ಕಾವ್ಯ ಹಾಗೂ ಸೂರಜ್ ಕನ್ಫೆಷನ್ ರೂಮ್ಗೆ ಬಂದಿದ್ದಾರೆ. ಆದರೆ ಅಲ್ಲಿಂದ ಅವರು ಮರಳುವಾಗ ಇಬ್ಬರಲ್ಲಿ ಒಬ್ಬರು ಈ ಮನೆಯ ಮುಂದಿನ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿರುತ್ತಾರೆ. ಮನೆಯ ಸದಸ್ಯರು ಒಬ್ಬೊಬ್ಬರಾಗಿ ವೇದಿಕೆಗೆ ಬಂದು ನಿಮ್ಮ ವೈಯಕ್ತಿಕ ಅಭಿಪ್ರಾಯದ ಅನುಸಾರ ಕಾವ್ಯ ಹಾಗೂ ಸೂರಜ್ ಅವರ ಪೈಕಿ ಮನೆಯ ಮುಂದಿನ ಕ್ಯಾಪ್ಟನ್ ಆಗಿ ನೋಡಲು ನೀವು ಬಯಸುವ ಅಭ್ಯರ್ಥಿಯ ಭಾವಚಿತ್ರಕ್ಕೆ ಟಿಕ್ ಮಾರ್ಕ್ ಸ್ಟಿಕ್ಕರ್ ಅಂಟಿಸಿ ಸೂಕ್ತ ಕಾರಣಗಳನ್ನು ನೀಡಬೇಕು. ಎಲ್ಲರ ಸರದಿ ಮುಗಿದಾಗ ಕಾವ್ಯ ಹಾಗೂ ಸೂರಜ್ ಅವರ ಪೈಕಿ ಅತಿ ಹೆಚ್ಚು ಸದಸ್ಯರಿಂದ ಸೂಚಿಸಲ್ಪಟ್ಟ ಅಭ್ಯರ್ಥಿ ಮನೆಯ ಮುಂದಿನ ಕ್ಯಾಪ್ಟನ್ ಆಗಿ ಆಯ್ಕೆಯಾಗುತ್ತಾರೆ. ರಾಶಿಕಾ, ನಿಮ್ಮಿಂದ ಸರದಿ ಆರಂಭಿಸಿ. ವೋಟಿಂಗ್ ಅಂದರೆ ಹೆಂಗಿರುತ್ತೋ, ಯಾರಿಗೆ ಆಗ್ತಾರೋ ಏನನ್ಸುತ್ತೆ? ಐ ಡೋಂಟ್ ನೋ. ನಿಂದೆ ಫೇವರ್ ಹೋಗುತ್ತೆ ಅನ್ಸುತ್ತೆ. ಹೌ ಕಮ್ ಗೊತ್ತಿಲ್ಲ ಯಾರಿಗೆ ಹೆಂಗಾಗುತ್ತೆ. ನನಗೆ ನಿನ್ನ ಫೇವರ್ ಹೋಗುತ್ತೆ. ನಾನು ಸೆಲೆಕ್ಟ್ ಮಾಡಿರೋದು ಸೂರಜ್ನ ನೆಕ್ಸ್ಟ್ ಕ್ಯಾಪ್ಟನ್ ಆಗೋಕ್ಕೆ. ಬಿಕಾಸ್ ನಾನು ಸೂರಜ್ನ 10 ದಿನ ನೋಡಿದ್ದೀನಿ. ಅವ್ನು ತಗೊಳ್ಳೋ ಡಿಸಿಷನ್ಸ್ ಹೇಗೆ ತಗೋತಾನೆ ಅನ್ನೋದು ಗೊತ್ತು. ಅವ್ನ ಪೇಷನ್ಸ್ ಎಷ್ಟು ಚೆನ್ನಾಗಿ, ಅವ್ನ ಪೇಷನ್ಸ್ ಲೆವೆಲ್ ನೋಡಿದ್ದೀನಿ ನಾನು. ಆ್ಯಂಡ್ ಇಲ್ಲಿ ಏನೇ ಸಿಚುವೇಶನ್ಸ್ ಆದ್ರೂ ಅದನ್ನ ಹ್ಯಾಂಡಲ್ ಮಾಡ್ತಾನೆ ಅನ್ನೋ ನಂಬಿಕೆ ನನಗಿದೆ. ಬಿಕಾಸ್ ಕ್ಯಾಪ್ಟನ್ ಆಗಿದ ತಕ್ಷಣ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಅವ್ರ ತಲೆ ಮೇಲೆ ಬರುತ್ತೆ. ಮನೆ ಜವಾಬ್ದಾರಿ ಆಗಿರಲಿ, ಉಸ್ತುವಾರಿ ಆಗಿರಲಿ, ಆ ಡಿಸಿಷನ್ಸ್ ಅಂತ ಬಂದಾಗ ಅವ್ನು ಪ್ರಾಪರಾಗಿ ತಗೋತಾನೆ ಅನ್ನೋದು ನಂಬಿಕೆ ನನಗಿದೆ. ಸೊ ಹಾಗಾಗಿ ನೆಕ್ಸ್ಟ್ ಕ್ಯಾಪ್ಟನ್ ಆಗೋಕ್ಕೆ ನಾನು ಸೂರಜ್ನ ಕನ್ಸಿಡರ್ ಮಾಡ್ತೀನಿ. ನಾನು ಕೂಡ ಸೂರಜ್ನ ಆಯ್ಕೆ ಮಾಡಿದ್ದೀನಿ. ಬಟ್ 3ನೇ ವಾರದಿಂದ 12ನೇ ವಾರದವರೆಗೂ ಕೂಡ ಅವ್ರ ಜೊತೆ ನನ್ನ ಪ್ರಯಾಣ ಹೇಗಿತ್ತು ಅಂತಂದರೆ, ಒಂಥರ ನನಗೆ ತುಂಬಾ ಹತ್ತಿರ ಆಗ್ತಾರೆ ಅವರು. ಪ್ರತಿಯೊಂದು ಸಂದರ್ಭದಲ್ಲೂ ಏನಾದರೂ ಒಂದು ಆದಾಗ ಅಥವಾ ಎಲ್ಲೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದಾಗಲೂ ಕೂಡ ಅದನ್ನು ಮುಂದುವರಿಸದೆ, ಯಾವುದೇ ಒಂದು ಬ್ಯಾಗೇಜ್ನ ಇಟ್ಕೊಳ್ದೆ ನನ್ನ ಜೊತೆ ಬಂದು ಮಾತಾಡ್ತಾ ಇದ್ರು. ಅಲ್ಲಿಗಲ್ಲೇ ಅದನ್ನು ಸಾರ್ಟ್ ಔಟ್ ಮಾಡ್ಕೊಳ್ಳೋ ಅಂಥದ್ದು ಯಾವಾಗಲೂ ನಾನು ಅವರಲ್ಲಿ ನೋಡಿರೋವಂಥ ಒಂದು ಗುಣ. ಸೊ ಕಿಚನ್ ಕೆಲಸ ಅಂತ ಬಂದಾಗಲಿ, ಮನೆ ಕೆಲಸ ಅಂತ ಬಂದಾಗಲಿ, ಸೊ ಪ್ರತಿಯೊಬ್ಬರ ಜೊತೆಲೂ ಇಂಡಿವಿಜುವಲ್ ಆಗಿ ಹೌದು ಈ ರೀತಿ ಒಂದು ಬಂದಿದೆ, ನಾನು ಬದಲಾವಣೆ ಮಾಡ್ಕೋಬೇಕು ಅಂತ ಬದಲಾವಣೆಯ ಒಂದು ಇದನ್ನು ನಾನು ಇದು ನೋಡ್ತಾನೆ ಬಂದಿದ್ದೀನಿ. ಹಾಗಾಗಿ ಕ್ಯಾಪ್ಟನ್ ಆಗೋದಕ್ಕೆ ಸೂರಜ್ಗೆ ಎಲ್ಲ ಅರ್ಹತೆ ಇದೆ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ನಾನು ಸೂರಜ್ನ ಚೂಸ್ ಮಾಡ್ತಾ ಇದ್ದೀನಿ. ನಾನು ಕ್ಯಾಪ್ಟನ್ ಆಗೋಕ್ಕೆ ಆಯ್ಕೆ ಮಾಡೋದು ಕಾವ್ಯ ಅವ್ರನ್ನ. ಸಿಂಪಲಾಗಿ ಹೇಳಬೇಕು ಅಂದರೆ, ಈಗ ಅವ್ರ ಕಾನ್ಫಿಡೆನ್ಸ್ ಹೆಂಗೈತೆ ಅಂದರೆ, ಮೊನ್ನೆ ಒಂದು ಟಾಸ್ಕ್ ನಡೀತದೆ, ಈ ಡ್ರಮ್ ಟಾಸ್ಕು. ಅದರಲ್ಲಿ ನಮ್ಮ ರಘುವಣ್ಣನ ಆಪೋಸಿಟ್ ಅವರು ಆಡ್ತಾ ಇರ್ತಾರೆ. ಅವ್ರಿಗೆ ಗೊತ್ತು ಫಿಸಿಕಲಿ ರಘುವಣ್ಣ ಸ್ಟ್ರಾಂಗ್ ಅವರೇ ಅಂತ ಅವ್ರಿಗೆ ಗೊತ್ತಿದ್ರೂ ಕೊನೆವರೆಗೂ ಅವ್ರು ಬಿಟ್ಕೊಟ್ಟೇ ಇಲ್ಲ ಆಟನ. ಅವ್ರ ಕೈಯಲ್ಲಿ ಎಷ್ಟು ಪ್ರಯತ್ನ ಐತದ ಮ್ಯಾಕ್ಸಿಮಮ್ಮು ಹೊಡೆದಾಡಿದ್ರು. ಅದು ಗೆಲುವು ಸೋಲು ಸೆಕೆಂಡ್ರಿ. ಗೊತ್ತಿದ್ದು ಆ ಕಾನ್ಫಿಡೆನ್ಸು ನಂಗೆ ಸಖತ್ ಇಷ್ಟ ಆಯಿತು. ಆಮೇಲೆ ಇನ್ನೊಂದು, ಬಂದಾಗಿಂದನೂ ಇವರಿಂದ ಕಾವ್ಯ ಕಾಣಿಸೋದೇ ಇಲ್ಲ, ಕಾವ್ಯ ಕಾಣಿಸ್ತಾನೆ ಇಲ್ಲ, ಅವರಿದ್ರೆ ಕಾವ್ಯ ಇವರಿದ್ರೆ ಕಾವ್ಯ ಅಂತ ಕೇಳ್ಕನೇ ಬರ್ತಾವ್ರು. ಹಂಗೆಲ್ಲ ಇದ್ದರೆ 12 ವಾರ ಇರ್ತಾನೆ ಇರಲಿಲ್ಲ ಅವರು. ಫಸ್ಟ್ ಆಫ್ ಆಲು ಅದನ್ನೆಲ್ಲ ತಡ್ಕೊಂಡು ಅವ್ರು ಹಂಗೆ ಹೇಳೋರಿಗೆಲ್ಲ ಉತ್ತರ ಕೊಟ್ಕೊಂಡು ಆನ್ಸರ್ ಮಾಡಿಕೊಂಡು ಇಲ್ಲಿವರೆಗೂ ಬಂದವರು. ಅವರು ಯಾವ ಟೈಮಲ್ಲಿ ವಾಯ್ಸ್ನ ರೈಸ್ ಮಾಡಬೇಕು, ಯಾವ ಟೈಮಲ್ಲಿ ಕೂಲಾಗಿ ಹ್ಯಾಂಡ್ಲ್ ಮಾಡಬೇಕು ಅಂತ ತುಂಬ ನೀಟಾಗಿ ಗೊತ್ತು ಅವ್ರಿಗೆ. ಒಟ್ಟಿನಲ್ಲಿ ಕ್ಯಾಪ್ಟನ್ಗೆ ಇರಬೇಕಾದ ಎಲ್ಲ ಗುಣಗಳು ಐತೆ. ಹಂಗಾಗಿ ನಾನು ಕಾವ್ಯ ಅವ್ರನ್ನ ಕ್ಯಾಪ್ಟನ್ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೆ. ನಾನೆಂದು ಕಾವ್ಯನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅಂದರೆ, ನನ್ನ ರೀಸೆಂಟ್ ಟಾಸ್ಕು ಅದಾಡಿದಾಗ ನಾನು ಕಾವ್ಯನ ಜೊತೆ ನಮ್ಮ ಟೀಮಲ್ಲಿ ಆಡ್ತೀನಿ. ರಘು ಸರ್ ಜೊತೆ ಆಡೋಕ್ಕೆ ಒಂದೊಂದು ಪಕ್ಷ ಎಲ್ಲರೂ ಯೋಚನೆ ಮಾಡೋ ಟೈಮಲ್ಲಿ ಕಾವ್ಯ ಇಲ್ಲ ನಾನು ಆಡ್ತೀನಿ, ಆಡಿ ಎಷ್ಟಾಗುತ್ತೋ ನಾನು ಪ್ರಯತ್ನ ಪಡ್ತೀನಿ ಅಂತ ಆಡಿದ್ದು ನನಗೆ ಪರ್ಸನಲಿ ತುಂಬ ಖುಷಿ ಆಯಿತು. ಇನ್ನೊಂದೇನು ಅಂದರೆ, ನಾನು ಕಾವ್ಯ ಪ್ರತಿ ಸತಿ ಮಾತಾಡಿದಾಗ ಆ ಹುಡುಗಿ ಹೇಳಿರೋದು ನನಗೊಂದು ಚಾನ್ಸ್ ಬೇಕು. ಯಾಕಂದರೆ ಪ್ರತಿಯೊಬ್ಬರೂ ಏನೋ ಗಿಲ್ಲಿಯಿಂದ ಬರ್ತಾ ಇದ್ದಾಳೆ, ಇಲ್ಲ ಗಿಲ್ಲಿ ಇರೋದಕ್ಕೆ ಕಾವ್ಯ ಇದ್ದಾಳೆ ಅಂತ ಹೇಳಿರೋದು ಸಿಕ್ಕಾಪಟ್ಟೆ ಕೇಳಿಸ್ಕೊಂಡಿದ್ದೀನಿ. ನನಗೆ ಅದನ್ನು ಬ್ರೇಕ್ ಮಾಡಲೇಬೇಕು. ಆಮೇಲೆ ಇದರಿಂದ ನಾನು ಆಚೆ ಬಂದು ನನ್ನ ಒಂದು ಇಂಡಿವಿಜುವಲಿಟಿ ನಾನು ತೋರಿಸ್ಬೇಕು ಅಂತ ಕೇಳ್ಕೊಂಡಿದ್ಲು. ಸೊ ನನ್ನ ಪ್ರಕಾರ ಇದೊಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅನ್ಸುತ್ತೆ ಅವಳಿಗೆ. ಆಸ್ ಅ ಕ್ಯಾಪ್ಟನ್ ಅವಳು ಪ್ರೂವ್ ಮಾಡ್ಕೊಬೋದು ಅವಳನ್ನ. ಸೊ ಐ ಥಿಂಕ್ ಐ ಆಮ್ ಗಿವಿಂಗ್ ಅ ಚಾನ್ಸ್ ಟು ಕಾವ್ಯ. ನಾನು ಕಾವ್ಯನ ಆಯ್ಕೆ ಮಾಡಕತ್ತನು. ಕಾವ್ಯನ ಆಯ್ಕೆ ಯಾಕೆ ಮಾಡ್ಬೇಕಂದ್ರೆ, ಫಸ್ಟ್ ಡೇ ಹಿಡಿದ ಈ ಡೇ ತಕ ಫಿಸಿಕಲ್ ಟಾಸ್ಕ್ ಎಲ್ಲ
ಎಲ್ಲ ಕಂಪ್ಲೀಟಾಗಿ ಆಡ್ಕೊತ ಬಂದಳಕ್ಕೆ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಪೂರ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಯಾಕೆ ಅರ್ಧ ತನಕ ಹೋಗೋದ ನಿಲ್ಲುದ, ಅರ್ಧ ತನಕ ಹೋಗೋದ ನಿಲ್ಲುದ. ಯಾಕಂದ್ರೆ ಇದೊಂದು ಅವಕಾಶ ಸಿಕ್ಕೈತಿ ಕ್ಯಾಪ್ಟನ್ಸಿ ಒತ್ತೊಳಗೆ ಕ್ಯಾಪ್ಟನ್ ಆಗಕ್ಕೆ. ಅದಕ್ಕೆ ನಾ ಕಾವ್ಯನ ಚೂಸ್ ಮಾಡಿದ್ದೀನಿ. ಈ ವೀಕ್ ಅಂತೂ ನಾನು ಕಾವ್ಯ ಮೇಲೆ ಸಖತ್ ಇಂಪ್ರೆಸ್ ಆಗಿಬಿಟ್ಟಿದ್ದೀನಿ ಆ್ಯಸ್ ಎ ಫೀಮೇಲ್ ಕಂಟೆಸ್ಟೆಂಟ್. ಯಾಕೆಂದರೆ ನಮ್ಗೆ ಆ ಟಾಸ್ಕ್ ಬರುತ್ತೆ, ಅದು ಕಲರ್ ಹೊಡ್ಕೊಳ್ಳೋದು. ಎಷ್ಟು ಇನ್ವಾಲ್ವ್ ಆಗಿ ನಾನೇ ಕಲರ್ ಹೊಡ್ಸ್ಕೊತೀನಿ ಅಂದ್ಲು. ಆ್ಯಂಡ್ ನೆಕ್ಸ್ಟ್ ಡೇ ನಾನೊಂದು ಏನೋ ಮೇಕಪ್ ಕಾನ್ಸೆಪ್ಟ್ ಹೇಳಿದೆ, ನಾನೊಂದು ಮೇಕಪ್ ಮಾಡ್ತೀನಿ ಇಡೀ ದಿವಸ ಇಡ್ಕೊತೀಯ ಅಂತ ಕೇಳಿದೆ ಅವ್ರನ್ನ. ಸೊ ಫುಲ್ ಸ್ಪೋರ್ಟಿವ್ ಆಗಿ ಆ ಮೇಕಪ್ ಇಟ್ಕೊಂಡು ಇಡೀ ದಿವಸ ಇದ್ಲು. ಐ ವಾಸ್ ಲೈಕ್ ವಾವ್, ಪರವಾಗಿಲ್ಲ, ತುಂಬ ಸ್ಪೋರ್ಟಿವ್ ಆಗಿದ್ದಾಳೆ ಕಾವ್ಯ ಅಂತ ಅಂದ್ಕೊಂಡೆ. ಅದಾದಮೇಲೆ ನನಗೊಂದು ಇಲ್ಲಿ ಟಾಸ್ಕ್ ಬರುತ್ತೆ, ಡ್ರಮ್ ಟಾಸ್ಕ್. ಎಷ್ಟು ಕಷ್ಟಪಟ್ಲು ಅಂದರೆ ಇವನ್ ಐ ವಾಸ್ ಸರ್ಪ್ರೈಸ್, ಏನಪ್ಪ ಇವಳು ಗಿವ್ ಅಪ್ಪೇ ಮಾಡ್ತಾ ಇಲ್ಲ ಅಂದ್ಬಿಟ್ಟು ನನಗೆ ಸುಸ್ತು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ಲು. ಆ್ಯಂಡ್ ಐ ನೋ ಸೂರಜ್ ಈಸ್ ಫಿಸಿಕಲಿ ವೆರಿ ಸ್ಟ್ರಾಂಗ್. ಗೇಮ್ಸ್ ಎಲ್ಲ ಬಂದಾಗ ಉಸ್ತುವಾರಿ ಎಲ್ಲ ಅವರು ಬೆಟರ್ ಮಾಡ್ತಾರೆ ಅಂತ. ಬಟ್ ಅದರಲ್ಲಿ ಪ್ಲಸ್ ಇದೆ. ಬಟ್ ಮಿಕ್ಕಿದ್ದೆಲ್ಲ ಪಾಯಿಂಟ್ಸ್ ತಗೊಂಡಾಗ ಅಂದರೆ ಮಾತಾಡೋದು ಕ್ಲಾರಿಟಿಯಾಗಿ ಅವರೊಂದು ವಿಷಯ ಬಗ್ಗೆ ತಿಳ್ಕೊಂಡು ಆನ್ಸರ್ ಮಾಡ್ತಾರೆ. ವೀಕೆಂಡಲ್ಲಿ ಕೂಡ ಸುದೀಪ್ ಸರೇ ಅವ್ರನ್ನ ಕೇಳ್ತಾರೆ, ಏನು ವಿಷಯ ಬಗ್ಗೆ ನಾನು ಮಾತಾಡ್ಬೋದು ಹೇಳಿ ಕಾವ್ಯ ಅಂದಾಗ ಟಕ್ ಅಂತ ಹೇಳ್ತಾರೆ. ಆ್ಯಂಡ್ ಶಿ ಈಸ್ ವೆರಿ ಶಾರ್ಪ್. ಶಿ ವಾಂಟ್ಸ್ ಟು ರಿಯಲಿ ಪ್ರೂವ್ ಹರ್ ಸೆಲ್ಫ್ ಅಂದಾಗ ನಾವು ಒಂದು ಚಾನ್ಸ್ ಕೊಡಬೇಕಾಗತ್ತೆ. ಸೊ ನಾನು ಕ್ಯಾಪ್ಟನ್ಸಿ ಇಬ್ಬರಲ್ಲಿ ಕಾವ್ಯನ ಚೂಸ್ ಮಾಡ್ತೀನಿ. ಎಲ್ಲರೂ ಸುಮಾರು ಪಾಯಿಂಟ್ಸ್ ಹೇಳಿದ್ದಾರೆ. ಒಂದು ನನಗೆ ಇಬ್ಬರಲ್ಲಿ ಕಂಪೇರ್ ಮಾಡಿದಾಗ ಕಾವ್ಯ ಯಾಕೆ ಅಂತಂದರೆ ಅವಳು ಸೆನ್ಸಿಬಲ್ ಆಗಿ ಸ್ವಲ್ಪ ಡಿಸಿಷನ್ ತಗೋತಾಳೆ ಅಂತ ಅನ್ಸೋದು ಒಂದು. ಅವಳ ಹೇಳಿಕೆಗಳಿಗೆ ಸಪೋರ್ಟ್ ಆಗಿ ಯಾವುದೋ ಇನ್ನೊಬ್ರು ಹೇಳಿಕೆ ಬೇಕು, ಸಪೋರ್ಟ್ ಬೇಕು ಅಂತ ಅವಳು ಎಕ್ಸ್ಪೆಕ್ಟ್ ಮಾಡಲ್ಲ ಅದನ್ನ. ಬಟ್ ಆ್ಯಕ್ಚುಲಿ ಆ್ಯಸ್ ಅ ಇಂಡಿವಿಜುವಲ್ ಎಲ್ಲರಿಗೂ ಕಂಪೇರ್ ಮಾಡಿಕೊಂಡ್ರು ಅವಳು ಸಪೋರ್ಟ್ ಎಲ್ಲೂ ಕೇಳಲ್ಲ. ಕ್ಯಾಪ್ಟನ್ಗೆ ತುಂಬ ಮುಖ್ಯ ಆಗುತ್ತೆ ಅನಿಸುತ್ತೆ. ಅವಳು ತುಂಬ ಚೆನ್ನಾಗಿ ಆಡಿದಾಳೆ. ಆ ಎಫರ್ಟ್ ಅವಳಿಗೆ ಎಷ್ಟಾಗುತ್ತೆ, ಫಿಸಿಯೋಲಾಜಿಕಲಿ ಎಷ್ಟಾಗುತ್ತೆ ಅದಕ್ಕಿಂತ ಜಾಸ್ತಿ ಮಾಡಿದ್ದಾಳೆ. ಸೊ ನನ್ನ ಆಯ್ಕೆ ಕಾವ್ಯ. ನನ್ನ ಆಯ್ಕೆ ಕಾವ್ಯ. ಯಾಕಂದರೆ ಕಾವ್ಯ ಕೆಲವು ನಿರ್ಧಾರಗಳನ್ನು ತಗೊಂಡ್ರೆ ಅದಕ್ಕೆ ನಿಂತ್ಕೋತಾಳೆ, ಯಾವತ್ತೂ ಚೇಂಜ್ ಮಾಡಲ್ಲ. ಕಾವ್ಯ ಟೀಮಲ್ಲಿ ನಾನು ಆಡಿದ್ದೀನಿ ಈ ವಾರ. ಸೊ ಕಾವ್ಯನ ನಾಮಿನೇಷನಿಂದ ಬಚಾವಾಗಿ ಕ್ಯಾಪ್ಟನ್ಸಿ ಕಂಟೆಂಡರ್ಗೆ ಬರಬೇಕು ಅನ್ನೋಂಥ ಆಟದ ಟೀಮಲ್ಲಿ ನಾನು ಕೂಡ ಆಡಿದ್ದೀನಿ. ಸೊ ಅವಳು ಕ್ಯಾಪ್ಟನ್ ಆದರೆ ನಾನು ಹಾಕಿರೋ ಎಫರ್ಟ್ಗೂ ಕೂಡ ಒಂದಷ್ಟು ವ್ಯಾಲ್ಯೂ ಸಿಗುತ್ತೆ. ಸೊ ಆ ಕಾರಣಕ್ಕೆ ನಾನು ಕಾವ್ಯನ ಆಯ್ಕೆ ಮಾಡ್ಕೋತೀನಿ. ನನ್ನ ಆಯ್ಕೆನೂ ಕಾವ್ಯನೇ. ಯಾಕಂದರೆ ನಾನು ಬರೀ ಇದೊಂದು ಟಾಸ್ಕ್ ಅಂತ ಹೇಳಲ್ಲ, ಡ್ರಮ್ ಟಾಸ್ಕ್ ಅಂತ. ಪ್ರತಿಯೊಂದು ಟಾಸ್ಕಲ್ಲೂ ನಾನು ಸ್ಟಾರ್ಟಿಂಗಿಂದ ನೋಡಿದ್ದೀನಿ, ಪ್ರತಿಯೊಂದು ಟಾಸ್ಕಲ್ಲೂ ಅವಳು 100% ಎಫರ್ಟ್ ಹಾಕಿದ್ದಾಳೆ. ಎಷ್ಟೇ ಏಟ್ ಆದ್ರೂ ನೆಕ್ಸ್ಟ್ ರೌಂಡ್ ಅಂತ ಇನ್ನೊಂದು ರೌಂಡ್ ಇದ್ದರೆ ಆ ರೌಂಡಲ್ಲೂ ನಾನೇ ಆಡ್ತೀನಿ ಅಂತ ಅವಳು ಹೋಗಿ ಆಟಾಡಿದ್ದು ಉಂಟು, ನಾನು ನೋಡಿದ್ದೀನಿ. ಸೊ ಆಲ್ ಓವರ್ ನೋಡಿದ್ರೆ ಕಾವ್ಯ ಆಗೋದು ಬೆಟರ್ ಅಂತ ನನಗನ್ಸುತ್ತೆ. ಸೊ ರಾತ್ರಿ 8:35. ಎಲ್ಲರ ಜೊತೆ ಚೆನ್ನಾಗಿದ್ದಾಗ ಎಲ್ಲರ ಜೊತೆ ಗುಡ್ ಟರ್ಮ್ಸಲ್ಲಿ ಮಾತಾಡ್ಕೊಂಡು ಹೆಂಗೆಲ್ಲ ಅದು ರಿಫ್ಲೆಕ್ಟ್ ಆಗುತ್ತೆ ಒಂದು ಓಟಿಂಗ್ ಮೇಲೆ. ಐ ಥಿಂಕ್ ಶಿ ಈಸ್ ಗುಡ್ ವಿತ್ ಎವ್ರಿಬಡಿ ಅಲ್ವಾ, ಮಾತಾಡೋದಾಗಲಿ ಎಲ್ಲರ ಜೊತೆಲೂ. ರಘು ಅಣ್ಣ ಹೇಳಿದ್ದು, ಮಾಳು ಅಣ್ಣ ಹೇಳಿದ್ದು. ಬಿಕಾಸ್ ಮಾಳು ಅಣ್ಣನೇ ವಿಲನ್ ಟಾಸ್ಕಲ್ಲಿ ಯಾರನ್ನ ನಾಮಿನೇಟ್ ಮಾಡ್ತೀರಾ ಅಂತ ಅಂದಾಗ ಕಾವ್ಯ ಮತ್ತು ಸ್ಪಂದನ ಅಂತ ಹೆಸರು ತಗೋತಾರೆ. ಯಾಕೆ ಅಂದಾಗ ಅವರಿಬ್ರದ್ದು ಏನೂ ಕಾಣಿಸ್ತಾನೆ ಇಲ್ಲ ಅಪ್ಪಿ, ಅವರಿಬ್ಬರು ಒಂದೇ ಥರ ಅನಿಸ್ತಾರೆ ನನಗೆ, ಏನೂ ಆಡಲ್ಲ ಅಂತೆಲ್ಲ ನನಗೆ ಮಾಳು ಅಣ್ಣನೇ ಹೇಳಿರ್ತಾರೆ. ಇವತ್ತು ಮಾಳು ಅಣ್ಣ ಕಾವ್ಯಂಗೆ ಕೊಟ್ಟಾಗ ಐ ವಾಸ್ ಶಾಕ್ಡ್, ಹೇಗಿದು ಅಂದ್ಕೊಂಡು. ಬಿಕಾಸ್ ಈ ನಾಮಿನೇಷನ್ಸ್ ಅಂತ ಅಂದಾಗ ಮನೆಯಿಂದ ಆಚೆ ಹಾಕೋಕ್ಕೆ ಒಬ್ರನ್ನ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಕಾವ್ಯ ಓಕೆ, ಅವಳೊಂದು ಪ್ಯಾಟರ್ನ್ ಬ್ರೇಕ್ ಮಾಡಬೇಕು ಸರಿ, ಆ ಪ್ಯಾಟರ್ನನ್ನು ಬ್ರೇಕ್ ಮಾಡಬೇಕು, ಕ್ರಿಯೇಟ್ ಮಾಡ್ಕೊಂಡಿದ್ಯಾರು? ಸಾರಿ, ಬಿಗ್ ಬಾಸ್ ಒಳಗಡೆ ಹೋಗೋಣ ಬಾ ಹಾಲಲ್ಲಿ. ಮನೆಯ ಸದಸ್ಯರ ಬಹುಮತದ ಆಯ್ಕೆಯ ಅನುಸಾರ ಎಲ್ಲಿದ್ದಾರೆ? ಮನೆಯ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿರುವವರು ಫಲಿತಾಂಶ ತಿಳಿದುಕೊಳ್ಳಬೇಕಿದ್ದರೆ ಸೂರಜ್ ಹಾಗೂ ಕಾವ್ಯ, ಈಗ ನೀವು ಕನ್ಫೆಷನ್ ರೂಮಿಂದ ಹೊರಬರಬಹುದು. 2, 1. Oh, Kavya. Congratulations. ಕಾವ್ಯ, ಬಿಗ್ ಬಾಸ್ ಮನೆಯ ಮುಂದಿನ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದೀರಿ. ನಿಮಗೆ ಅಭಿನಂದನೆಗಳು. ರಾಶಿಕಾ, ಕ್ಯಾಪ್ಟನ್ ಬೆಡ್ರೂಮ್ ಹಾಗೂ ಮನೆಯ ಜವಾಬ್ದಾರಿಯನ್ನು ಕಾವ್ಯ ಅವರಿಗೆ ಹಸ್ತಾಂತರಿಸಿ. ಶುಭವಾಗಲಿ. ಥ್ಯಾಂಕ್ ಯು ಸೊ ಮಚ್. ರಜತ್ ಸರ್ ಇದು ಹಾಕಿ ಸರ್.
ಎಲ್ಲರೂ ಮಾಡಿದ್ರು. ಹೌದಾ? ಹೊರಗಡೆ ಇದೆ ಅನ್ಸಿದ್ದು ನೋಡು ಫೋಟೋ. ಏನು ಫೋಟೋ? ವೋಟ್ ಮಾಡಿರೋದು. ಥ್ಯಾಂಕ್ಸ್ ರಜತ್. ನೋಡ್ದಾ? ನಾನು ಒಬ್ಳಿಗೆ ಇಲ್ಲ, ನಾವು ಕೂತ್ಕೊಂಡು ಮಾತಾಡ್ಕೊತಾ ಇದ್ವಿ ಏನಂತ? ಪಾಸಿಬಿಲಿಟೀಸು ಏನಂತ? ಯಾರ್ಯಾರು ಅಂತ. ನನಗೆ 4 names ಐ ವಾಸ್ ಶ್ಯೂರ್. ನನಗೂ ಒಂದು ಗಾಬರಿ ಇತ್ತು ಹೆಸರು, ಗಿಲ್ಲಿ, ಅದು ಕೊಟ್ಬಿಡ್ತು. ಗಿಲ್ಲಿ, ಧನು, ಮಾಲೋಣ, ಸ್ಪಂದು. ನಿಮ್ಮಿಬ್ರದ್ದು ಏನು ಮಾಡ್ತಿರೋ ಅಂತ ಗೊತ್ತಿರಲಿಲ್ಲ. ಓ ಮೈ ಗಾಡ್, ಥ್ಯಾಂಕ್ ಯು ಬಿಗ್ ಬಾಸ್. ರಘು ಅಣ್ಣನ ಜೊತೆ ನಾನು ಡಿಸ್ಕಷನ್ ಮಾಡಿದ್ದೆ ಆಯಿತಾ, ಯಾಕೆ ನೀವು ಕಾವ್ಯನ ಹೆಸರು ತೊಗೊಂಡಿಲ್ಲ ಲಾಸ್ಟ್ ಟೈಮು ರಜತ್ ಅಂತ ಏನಕ್ಕೆ ಹೇಳಿದಾಗ ಅದನ್ನು ಹೇಳಿದ್ರೆ ಅವ್ಳು ನನಗೆ ಕಮಾಂಡಿಂಗ್ ಅನ್ಸಲ್ಲ, ಅವಳು ಡೆಸಿಷನ್ಸ್ ತಗೋತಾಳೆ ಅಂತ ಅನ್ಸಲ್ಲ, ಹಾಗೆ ಹೀಗೆ ಅಂತ ಹೇಳಿದರು. ಆ್ಯಂಡ್ ಮಾಳು ಅಣ್ಣ ಹೇಳಿದಾಗಲೂ ಶಾಕ್ ಆಯಿತು ನನಗೆ. ಮಾಳು ನಾನು ಅದನ್ನೇ ಹೇಳೋದು, ಇವತ್ತು ತನಕನೂ ಟಾಸ್ಕ್ ಅಂತೆಲ್ಲ ಬಂದಾಗ ಚೆನ್ನಾಗಿ ಆಡಿದ್ದಾಳೆ, ಮಾತಾಡ್ತಾಳೆ ಅವಳು. ಥ್ಯಾಂಕ್ ಯು. ತಟ್ಟೆ ತಗೊಳ್ಳೋ. ಹಾಂ ಬಂದೆ, ಏನು ನೋಡ್ತೀನಿ. ತಲೆನೇ ಕೆಡ್ಸ್ಕೊಂಬೇಡಿ, ಯಾರು ಏನು ಹೇಳಿದ್ರು ತಲೆ ಕೆಡ್ಸ್ಕೊಂಡು. ಜಾರ್ ವತಿಯಿಂದ ಸೂಪರ್ ಸ್ಟಾರ್ ಕ್ಯಾಪ್ಟನ್ ಆಫ್ ದ ವೀಕ್ ಆಗಿರುವ ಕಾವ್ಯ ಅವರಿಗೆ ಅಭಿನಂದನೆಗಳು. ಥ್ಯಾಂಕ್ ಯು ಬಿಗ್ ಬಾಸ್. ಥ್ಯಾಂಕ್ ಯು ಜಾರ್. ಎಷ್ಟೊತ್ತು ಮಾತಾಡ್ದ ರಜತ್? ಕ್ರಿಸ್ಪಾಗಿ ಮಾತಾಡ್ದ. ಓ, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮುಗಿಸ್ಬಿಟ್ನಾ? ಏನು ಹೇಳಿದ್ರಿ ಹೇಳಿ. ಅದೇ ಈ ವಾರ ಟಾಸ್ಕ್ ತೊಗೊಂಡೆ ನಾನು. ಟಫ್ ಫೈಟ್ ಕೊಟ್ಲು, ತುಂಬ ಇಷ್ಟ ಆಯಿತು. ಆಮೇಲೆ ಪ್ಯಾಟ್ರನ್ ಬ್ರೇಕ್ ಮಾಡಬೇಕು ಅಂತ ತುಂಬ ಒದ್ದಾಡ್ತಾವಳೆ. ಅವನು ಅದೇನು ಹೇಳಿದ್ನಾ? ಏನು ಹೇಳ್ದೆ ಹೇಳಿ ಇಲ್ಲಿ? ಅದೇ ಥರ ಎಲ್ಲವಾಗಲೂ ಗಿಲ್ಲಿ ಕಾವ್ಯ ಅಂತಾರೆ, ಸತ್ಯವಾಗ್ಲುವೆ ಅಂತಾರೆ. ಹೇಳೋದೆಲ್ಲ ಸುಳ್ಳು, ಸತ್ಯವಾಗ್ಲುವೆ ಅಂತಾನೆ. ಕ್ಯಾಪ್ಟನ್ ಆಗ್ಬಿಟ್ರಲ್ರಿ. ಈಗ ಬರಲ್ವಾ ವೈಸ್ ಕ್ಯಾಪ್ಟನ್ ಆಗಿ? ಬರ್ತೀನಿ. ಎಲ್ಲರಿಗೂ ಹೋಗ್ತಿದ್ದೆ. ಬರಲಾ? ನೀನು ಪರ್ಮಿಷನ್ ತಗ ಬರ್ಬೋದು ಕಾವು. ಏಯ್ ಬರ್ನ ಹೇಳು. ಬೇಡ ಬೇಡ ಬರ್ಲಾ ಬೇಡವಾ? ಹೌದಾ? ಫೈನಲಿ ಬಾಯಿಲ್ ನಿಂತ್ಕವ. ಗಿಲಿ ಜಾಸ್ತಿ ಇದು ಮಾಡ್ಬೇಡ. ಇಲ್ಲಿ ನೀನು ಕೂತ್ಕೊಳ್ಳಲ್ಲ ಕಣ್ ನಿಂತ್ಕೋ. ಏಯ್ ಬೇಡ, ಯಾರು ನೋಡ್ತಿಲ್ಲ. ಸುಮ್ನಿರೋ ಗಿಲಿ. 12th ವೀಕ್, 12ನೇ ಸೀಸನ್, 12ನೇ ವಾರ, 12ನೇ ಕಂಟೆಸ್ಟೆಂಟ್. ರಾತ್ರಿ 10:55. ಬಟ್ ಏನಕ್ಕೆ ಕೀಚ್ಕೊಂಡು ಪರ್ಚ್ಕೊಂಡು ಕೂತಿದ್ರಲ್ಲಿ ಏನೋ ನನಗೆ ಇವಾಗಲೂ ಅರ್ಥ ಆಗ್ತಿಲ್ಲ. ಕೈಯೆಲ್ಲ ಬೆಂಡ್ ಅಶ್ವಿನಿ ಮ್ಯಾಮ್ ನಾನು ಹೇಳ್ತಿದ್ದೀನಿ, ಅವ್ರು ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ರು. ನನಗೆ ಅದಕ್ಕೆ ಭಯ ಆಗಿದೆ ಅವತ್ತು. ಕೈಯೆಲ್ಲ ಬೆಂಡ್ ಮಾಡ್ತಾಯಿದ್ರು. ಓಕೆ ನಾನು ಯಾಕೆ ಹಿಂಗೆ ಆಡ್ತಿದ್ದಾರೆ ನನಗೆ ಅರ್ಥನೇ ಯಾಕೆ ಹಿಂಗೆ ಮಾಡ್ತಿದ್ದಾರೆ. ಆಟ ಆಡೋ ಬರದಲ್ಲಿ ಓಕೆ, ಬಟ್ ಆ ಥರ ಫ್ರಸ್ಟ್ರೇಷನ್ ಯಾಕೆ? ಹೌದು. ಆಮೇಲೆ ಇನ್ನೊಂದು ನನಗೇನು ತುಂಬ ಇದು ಅನ್ನಿಸ್ತು ಗೊತ್ತಾ, ಕೆಲವು ವ್ಯಕ್ತಿಗಳನ್ನ ನಾವು ನೋಡಿದಾಗ ಅವ್ರು ಹಾಗೆ ಇರ್ತಾರೆ ಓಕೆ, ಬಟ್ ನಿಮ್ಮ ಥರ ವ್ಯಕ್ತಿತ್ವ ಏನು ಐಡೆಂಟಿಟಿ ಇಟ್ಕೊಂಡಿದ್ದೀರಾ ನೀವು, ಹೊರಗಡೆ ನಿಮ್ಮನ್ನು ನೀವು ಪ್ರೊಜೆಕ್ಟ್ ಮಾಡ್ಕೊಂಡಿರೋ ರೀತಿ, ನೀವು ಕೆಲವು ವಿಚಾರಗಳಲ್ಲಿ ಮಾತಾಡೋ ರೀತಿ ತುಂಬ ತಿಳ್ಕೊಂಡಿದ್ದೀರಾ. ಆಮೇಲೆ ನಿಮಗೇನು ಗೊತ್ತಿಲ್ಲದೆ ಆಗೋಯ್ತು ಅಂತ ಹೇಳೋ ಅಷ್ಟೇನು ಚಿಕ್ಕ ವಯಸ್ಸೇನಲ್ಲ. ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತು, ಬಿಕಾಸ್ ನಿಮ್ಮ ಜರ್ನಿ ಹಂಗಿದೆ. ನಾನೇನು ಅಂದ್ಕೊಂಡಿದ್ದೆ ಗೊತ್ತಾ, ತುಂಬ ಮೆಚೂರ್ಡ್ ಇದ್ದಾರೆ ನನಗೆ ಮಾತಾಡೋದಾಗಲಿ ಅಥವಾ ಐ ಫೆಲ್ಟ್ ಬಿಕಾಸ್ ಶಿ ಹ್ಯಾಸ್ ಸಮ್ ಐಡೆಂಟಿಟಿ. ಬಿಕಾಸ್ ನಾನು ಈಗ ಹೊರಗಡೆ ಎಲ್ಲ ನೋಡಿದಾಗ ಮಾತಾಡಿರೋದು ಅಥವಾ ಕೆಲವೆಲ್ಲ ನಾವು ನೋಡಿದಾಗ ಐ ಫೆಲ್ಟ್ ತುಂಬ ಮೆಚೂರ್ಡ್ ಇದ್ದಾರೆ, ತುಂಬ ವಿಚಾರಗಳು ತಿಳ್ಕೊಂಡಿದ್ದಾರೆ. ಸೊ ಪ್ರಾಬಬ್ಲಿ ನಮ್ಮದು ಒಂಥರ ಹೋರಾಟದ ಹಾದಿ, ಅವ್ರದ್ದು ಅಂದಾಗ ಐ ಫೆಲ್ಟ್ ಒಂದು ಏನಾದರೂ ಒಂದು ಚರ್ಚೆ ಮಾಡೋಕ್ಕಾಗಲಿ, ಒಂದು ತೂಕವಾಗಿರುತ್ತೆ. ಓಕೆ, ವಿಚಾರಗಳನ್ನ ಪರಸ್ಪರವಾಗಿ ಈಗ ನಮಗೆ ಒಂದು ಮ್ಯಾಚ್ ಆಗಬೇಕು ಗೊತ್ತಾ. ಸೊ ತುಂಬ ವಿಷಯ ತಿಳ್ಕೊಂಡಿದ್ದಾರೆ. ಸೊ ಒಂದು ಮಾತಾಡೋಕ್ಕೆ, ತಿಳ್ಕೊಳ್ಳೋಕ್ಕೆ, ಏನಾದ್ರು ಒಂದು ಶೇರ್ ಮಾಡೋಕ್ಕೆ ಒಂದು ಈಕ್ವಲ್ ಆಗಿ ಒಂದು ಇದಿರುತ್ತೆ ನನಗನ್ಸಿತ್ತು. ಬಟ್ ಕೆಲವೆಲ್ಲ ಅವ್ರು ಯೂಸ್ ಮಾಡ್ತಿದ್ದಿದ್ದು ವರ್ಡ್ಸು, ಗಿಲ್ಲಿಂಗ್ ಮಾತಾಡ್ತಿದ್ದಿದ್ದು ಮನೇಲೆಲ್ಲ ಕೆಲವು ಏನೇನೋ ವರ್ಡ್ಸ್ ಯೂಸ್ ಮಾಡೋರಲ್ಲ, ಯಾವಾಗ ಉಸ್ತುವಾರಿ ಅಂತ ಬಂತು ಟೋಟಲ್ ಇಲ್ಲಿಂದ ಇಲ್ಲಿಗೆ ಐಡೆಂಟಿಟಿನ ಶಿಫ್ಟು. ಲೈಟ್ ಆಫ್ ಆಯ್ತು. ಮಧ್ಯರಾತ್ರಿ 12:10. ನೀನು ನನಗೆ
ಮೆಣಸಿನ್ಕಾಯಿ ಹಾರ ಹಾಕ್ಬೋದು. ಕಪ್ಪು ನೀರು ತುಂಬಿದ್ದು ನಿಮಗೆ ಕಪ್ಪು ನೀರು. ಹೌದು, ನೀನು ನನಗೆ ಕಪ್ ನೀರು ಹಾಕ್ಬೋದು. ನಾನು ಐ ಜಸ್ಟ್ ವಾಂಟ್ ಟು ಕೀಪ್ ಯು ಇನ್ ದ ಲೈಮ್ ಲೈಟ್. ನಿಮ್ಗೆ ಮಿಸ್ ಆಗಬಾರ್ದು, ಬೇರೆ ಯಾರೋ ಬಂದು ಕಿತ್ಕೊಂಡು ಅದೆಲ್ಲ ನೋಡ್ಕೊಂಡು ಸುಮ್ಮನಿರಕ್ಕಾಗಲ್ಲ. ಅದು ಬೇಜಾರಾಗ್ತಿರ್ಲಿಲ್ಲ, ಆದರೆ ಇಲ್ಲಿಂದ ಹೇಳ್ತೀನಿ, ಅದೆಲ್ಲ ಹೇಳಿದ್ರು. ಐ ನೋ ವಾಟ್ ಐ ಫೀಲ್ ಫಾರ್ ಯು ಅಂತ. ಇದು ನಮ್ಲ ಬೇಡವಾ? ಸಿನ್ಸ್ ಡೇ ಒನ್. ಹೇಳು ಹೌದು. ಅಲ್ಲ ಇದು ನಾನು ನಿಜ ಸೀರಿಯಸ್ ಆಗಿ ಕೇಳ್ತಿದ್ದೀನಿ. ಸೀರಿಯಸ್ ಆಗಿ ಹೇಳ್ತಿರೋದಾ ನೀನು? ನಾನು ಹೋದ್ಮೇಲೆ ನೋಡ್ತೀನಿ ಎಪಿಸೋಡ್ಸ್ನ. ಅವ್ನು ಹೇಳಿದ್ದಕ್ಕೂ ನಿನ್ನ ರಿಯಾಕ್ಷನ್ಗೂ. ಆ್ಯಕ್ಚುಲಿ ನಾನು ನೋಡೋಕ್ಕಿದೆ 1-2 ವಾರದ್ದು ಏನೇನು ಡಿಸ್ಕಷನ್ ಆಗಿದೆ. ಇವನ ಏನು ಮಾಡ್ದ, ನಿನ್ನ ರಿಯಾಕ್ಷನ್ ಗೊತ್ತಾಯ್ತು ನನಗೆ. ಸೊ ಐ ವಿಲ್ ಗೋ ಸಿ. ಕರೆಕ್ಟಾಗಿ ಹೇಳಮ್ಮ ನೀನು. ನಾನು ಡೈರೆಕ್ಟಾಗಿ ಹೇಳ್ತೀನಿ. ನಾನು ಮಾತಾಡಿರೋದುಂಟು, ನಾನು ಮಾತಾಡಿದ್ದೀನಿ. ಯಾಕೆ ಇವ್ರು ಹಿಂಗೆ ಆಡ್ತಿದ್ದಾರೆ ಒಳ್ಳೆ ಅನ್ಕೊಂಡೆಲ್ಲ ಹಂಗೆಲ್ಲ ಮಾತಾಡಿ. ನಾನು ಹೌದು ಡೆಫಿನೆಟ್ಲಿ ನಾನಂತೂ ಮಾತಾಡಿದ್ದೀನಿ. ವಿಚಿತ್ರವಾಗಿ ಆಡ್ತೀರಾ ಅಶ್ವಿನಿ ಮ್ಯಾಮ್ ಒಂದೊಂದ್ಸಲಿ. ಒಂದೊಂದ್ಸಲಿ ನಂಗೆ ಎಷ್ಟು ಸ್ವೀಟ್ ಅನ್ನಿಸ್ತೀರಾ, ಎಷ್ಟು ಒಳ್ಳೆಯವರು ಅನ್ನಿಸ್ತೀರಾ. ಒಂದೊಂದ್ಸಲಿ ನೀವು ಯಾಕೆ ಹಿಂಗೆ ಗೊತ್ತಿಲ್ಲ, ತುಂಬ ಇರಿಟೇಟ್ ಮಾಡ್ತೀರಾ. ಸಿಕ್ಕಾಬಡಿ ಮಾತಾಡಿ ಅಂದರೆ ಡೇ 1 ತೆಗಿತೀರಾ. ಏನ್ರಿ ಸೆಕ್ಯೂರಿಟಿ ಗಾರ್ಡ್ ಥರ ಇದ್ದೀನಲ್ರಿ ನಾನು, ಆಚೆ ನಿಂತಿರೋದಕ್ಕೂ. ಹಾಂ, ಒಬ್ಳು ಬೇಜಾರಾಗೋದಿಲ್ವ ಇಲ್ಲಿ? ಏನದು? ಏನು ನನ್ನ ಹೆಸ್ರು ಯಾಕೆ ಬರ್ತಿದ್ಯಾ ಅಲ್ಲಿ? ಎಲ್ರದ್ದು ಬರ್ದಿದ್ದೀನಿ. ಯಾಕೆ? ಬರೀತಾ ಇದ್ದೆ ಯಾವ್ದು ಏನೇನು ಅಂತ. ತಿರ್ಗಾ ಇನ್ನೂ ಮುಗಿನಿಲ್ವ ನಿಂದು ಡಿಪಾರ್ಟ್ಮೆಂಟು? ಸೆಟ್ಟು ಮುಗ್ದಿರ್ಲಿಲ್ವಲ್ಲ. ವಿಜಯನಗರಕ್ಕೆ ಯಾರು ಹಾಕ್ಬೇಕು, ಜಯನಗರಕ್ಕೆ ಯಾರು ಹಾಕ್ಬೇಕು, ಶಿವಾಜಿನಗರಕ್ಕೆ ಯಾರು ಹಾಕ್ಬೇಕು ಅಂತ. ಇದು ನಾಳೆಯಿಂದ 3 ದಿನ ಡೈನಿಂಗ್ ಏರಿಯಾ. ಅದಾದ್ಮೇಲೆ ಬಾತ್ರೂಮ್ ಒಂದಲ್ಲ ಅಶ್ವಿನಿ ಅವ್ರು ಮಾಡ್ತಿದ್ದಾರೆ. ಹಾಂ, ಅದಾದ್ಮೇಲೆ 3 ದಿನ ಲಿವಿಂಗ್ ಏರಿಯಾ. ಬ್ರೇಕ್ ಮಾಡಬೇಕು ಅಂತ ಬರೀ ಬಾಯಲ್ಲಿ ಹೇಳಿದಾಗಲ್ಲ. ಅವ್ರ ಆ್ಯಕ್ಷನ್ಸು ಇಟ್ ಸ್ಪೀಕ್ಸ್ ಲೌಡರ್ ದನ್ ದರ್ ವರ್ಡ್ಸ್ ಅಲ್ವಾ? ಸೂರಜ್, ಏನು ಗೊತ್ತಾ, ಇಫ್ ದಿಸ್ ಪ್ಲ್ಯಾನ್ ಇಸ್ ನಾಟ್ ವರ್ಕಿಂಗ್, ಈ ಪ್ಲ್ಯಾನ್ಗೆ ಹೋಗೋಣ ಅನ್ನೋದು ಬಿಟ್ಟರೆ ಅವನಿಗೂ ಇದು ಮುಂದುವರಿಯೋದಕ್ಕೆ ಏನಾದರೂ ಒಂದು ಕಾರ್ಡ್ ಬೇಕು. ಆ್ಯಟ್ ದ ಸೇಮ್ ಟೈಮ್ ಈವನ್ ಶೀ ನೀಡ್ಸ್ ಇಟ್. ಅವಳಿಗೂ ಗೊತ್ತು ಅದನ್ನು ಬಿಟ್ಟು ಅವಳದು ಐಡೆಂಟಿಟಿ ಏನೂ ಇಲ್ಲ ಅಂತ. ಅದನ್ನು ಸುಮ್ಮನೆ ಟ್ರೈ ಮಾಡ್ತಿದ್ದಾರೆ ಅಂತ ನನಗನ್ಸುತ್ತೆ. ಏನು ಮಾಡ್ತಿದ್ದಾರೋ ಅಷ್ಟೇ. ಮಧ್ಯರಾತ್ರಿ 1:25. ಬದಲಾಯಿತೇನು ಏನು ನೋಡಲು ಕಂಬಿಡು. ನಾನು ಇದಾಳಾಡಿಸ್ತೇನೆ. ಏನಾಯ್ತು? ಓಕೆ, ಹೆಸರು ತೆಗಿಬೇಡ, ತೋರಿಸು. ಯಾರು ಮೊಟ್ಟೆ ತಂದೆ? ನಂದು ಇವನು. ನಂದೇಕನ್ ಹೋಗು, ಒಂದಿತ್ತು ಕನ್ ಹೋಗ್ಕಾವು. ಇಲ್ಲ, 2 ಮೊಟ್ಟೆ ತಂದ್ರಿ, ಇನ್ನೊಂದು ಮೊಟ್ಟೆ ಇದೆ ಅಪ್ಪ. 2 ಮೊಟ್ಟೆ ತಂದ್ರಿ, ಒಂದಪ್ಪ. ಅಯ್ಯೋ ಕತೆ ಕರ್ಮ ಹೇಳುದು. ಹೋಗ್ ಸುಮ್ಮನೆ. ಕೊಡಿಲ್ಲ ಕಾವು ಇದಾಗ ಮನಿ ಕಾವಲ್ಲ ನೀನು. ಎಲ್ಲಿ ಬಿಡ್ತಿದ್ದೀರಪ್ಪ ಮನ್ಕೊಳಕ್ಕೆ ಇಬ್ರು? ನೀನು ತಂದಿದ್ದು 2 ಮೊಟ್ಟೆ. ಅಣ್ಣ ಯಾಕೋ ಸೈಕ್ ಮಾಡ್ತಾವಳ ಕಣ ಅವಾಗಿಂದ. ಹಿಂಗೆ ಮಾಡಿದ್ರೆ ಒಳ್ಳೆ ಬುದ್ಧಿನ ಆಮೇಲೆ ಕೆಟ್ಟೋರ ಥರ ಉಪಯೋಗಿಸ್ಬೇಕಾಗತ್ತೆ ನಾವು. ಮರ್ಯಾದೆ, ನೀನು ಕ್ಯಾಪ್ಟನ್ಸಿಗೆ ಮರ್ಯಾದೆ ಕೊಟ್ಟು ಹೇಳ್ಬಿಟ್ಟು ಮಾಡ್ಕೊಂಡ್ರೆ ಹಿಂಗೆ ಮಾಡ್ತಾ ಇದೆಯಾ? ಹೇಳ್ಬಿಟ್ಟು ಚಂದಾಗಿ ಮಾಡ್ತಿದ್ರಪ್ಪ. ಈಗ ಕೇಳ್ಬಿಟ್ಟು ಬಂದಿದ್ದೊಂದು, ಇಲ್ಲಿ ಮಾಡಿದ್ದೊಂದು. ಬಟ್ ಅವಳು ಹೋಗೋದಿನ ನಂಗೆ ತುಂಬ ಫೀಲ್ ಆಯಿತು. ಲಿಟ್ರಲಿ ನಾನು ಹೋಗಿದ್ದಂತೂ ಬೇಜಾರಾಗೋಯ್ತು. ವೆರಿ ಬ್ಯಾಡ್. ಅವಳು ಹೋಗ್ತಾಳೆ ಅನ್ನೋದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಶ್ವಿನಿ ಮ್ಯಾಮ್. ನಾನು ಫಸ್ಟ್ ಟೈಮ್ ಯಾರೋ ಮನೆಯಿಂದ ಹೋದ್ಮೇಲೆ ಅವ್ರು ವಾಪಸ್ ಬರ್ತಾರೆ ಅಂತ ಅಲ್ಲೇ ನಿಂತ್ಕೊಂಡು ವೇಟ್ ಮಾಡಿದ್ದು ಫಸ್ಟ್ ಟೈಮ್. ಅಯ್ಯಯ್ಯೋ, ಏನ? ವೆರಿ ಗುಡ್.
ದಿನ 82 ಬೆಳಗ್ಗೆ 10 ಗಂಟೆ. ಮಧ್ಯಾಹ್ನ 12 ಗಂಟೆ. ರಕ್ಷಿತಾ, ಧ್ರುವಂತ್, ಬಿಗ್ ಬಾಸ್, ಶುಭೋದಯ. ಶುಭೋದಯ. ಹೇಗಿದ್ದೀರಿ ಇಬ್ರು? ಚೆನ್ನಾಗಿದ್ದೀವಿ. ಬಿಗ್ ಬಾಸ್ ಮನೆಯವರನ್ನ ನೀವಿಬ್ರು ಎಷ್ಟು ಮಿಸ್ ಮಾಡ್ತಿದ್ದೀರಿ? ತುಂಬ ಮಿಸ್ ಮಾಡ್ತಾ ಇದ್ದೀವಿ, ತುಂಬ. ಧ್ರುವಂತ್? ಬಿಗ್ ಬಾಸ್ ನಾನು ಮನೇನ ಮಿಸ್ ಮಾಡ್ಕೊಳ್ತಿದ್ದೀನಿ. ಬಟ್ ಕಂಟೆಸ್ಟೆಂಟ್ ಅಂಥವ್ರು ಯಾರು ನನಗೆ ಅಷ್ಟು ಹತ್ತಿರವಾಗಿರೋರಿಲ್ಲ. ಸೊ ಹಾಗಾಗಿ ಯಾರನ್ನು ಮಿಸ್ ಮಾಡ್ಕೊಳ್ತಾ ಇಲ್ಲ ಬಿಗ್ ಬಾಸ್. ಈಗ ನಿಮ್ಮಿಬ್ಬರಿಗೂ ಮನೆಯ ಒಳಗೆ ಹೋಗೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ನೀವಿಬ್ಬರು ಮನೆಯ ಒಳಗೆ ತೆರಳಿ ಬಿಗ್ ಬಾಸ್ ನೀಡುವ ಕೆಲವು ತ್ಯಾಜ್ಯ ವಸ್ತುಗಳನ್ನು ಬಳಸಿ ಗಾರ್ಡನ್ ಏರಿಯಾ ಹಾಗೂ ಬೆಡ್ರೂಮ್ಗಳನ್ನು ಹೊರತುಪಡಿಸಿ ಮನೆಯ ಉಳಿದ ಪ್ರದೇಶಗಳಲ್ಲಿ ಎಲ್ಲೆಡೆ ಕಸ ಹಾಕಿ ಮನೆಯನ್ನು ಗಲೀಜು ಮಾಡಬೇಕು. ನೀವಿಬ್ಬರು ಇಲ್ಲಿಗೆ ಹಿಂದಿರುಗಿದ ಮೇಲೆ ಮನೆಯ ಸದಸ್ಯರು ನೀವು ಮಲಿನಗೊಳಿಸಿರುವ ಮನೆಯನ್ನು ನಿಗದಿತ ಸಮಯದಲ್ಲಿ ಶುಚಿಗೊಳಿಸಬೇಕು. ಒಂದು ವೇಳೆ ಮನೆಯ ಸದಸ್ಯರು ಆ ನಿಗದಿತ ಸಮಯದ ಒಳಗೆ ಮನೆಯನ್ನು ಶುಚಿಗೊಳಿಸಲು ಯಶಸ್ವಿಯಾದರೆ ಈ ವಾರ ಮನೆ ಲಕ್ಸುರಿ ಬಜೆಟ್ ಗಳಿಸುವ ಅವಕಾಶ ಪಡೆಯುತ್ತದೆ. ಇಲ್ಲವಾದಲ್ಲಿ ನೀವಿಬ್ಬರು ಈ ವಾರದ ಲಕ್ಸುರಿ ವಸ್ತುಗಳನ್ನು ಗಳಿಸ್ತೀರಿ. ಓಕೆ ಬಿಗ್ ಬಾಸ್. ಮಧ್ಯಾಹ್ನ 12:20. ನನಗೆ ಆ್ಯಕ್ಚುಲಿ ಲಕ್ಸರಸಲ್ಲಿ ಎಂಥ ಆಸೆ ಇಲ್ಲ. ನನಗೆ ಹೇಗಂದರೆ ನಾವು ಇವತ್ತೇ ಗೆಲ್ಲಬೇಕು ಅಷ್ಟೇ. ಅವರು ಇದೇ ಚಟ್ಪುಟ್ಗೆ ಸೋಬೇಕು, ನಾವು ಗೆಲ್ಲಬೇಕು. ಯಾಕಂದರೆ ನಾನು ಗಲೀಜು ಮಾಡಲಿಕ್ಕೆ ತುಂಬ ಎಕ್ಸ್ಪರ್ಟ್. ಎಲ್ಲರೂ ಹೇಳ್ತಾರಲ್ವ, ಕಿಚನ್ ಬರ್ತೀಯಾ ಗಲೀಜು ಮಾಡ್ತೀಯಾ, ಇದೇ ಬರ್ತೀಯಾ ಗಲೀಜು ಮಾಡ್ತೀಯಾ. ಇವತ್ತೇ ನಾನು ಅವರಿಗೆ ಹೇಳ್ತೀನಿ ಆ್ಯಕ್ಚುಲಿ ಗಲೀಜು ಅಂತ ಎಂತಂತ. ನೀವು ಆ್ಯಕ್ಚುಲಿ ಸ್ವಚ್ಛ ಇಡುವುದಲ್ವಾ, ನೀವು ನಿಮ್ಮ ಕೈಯಲ್ಲಿ ಅದೇ ಆಗಲ್ಲ ಜಾಸ್ತಿ. ನಾನು ಹೇಗಂದರೆ ನಾನು ಇದೇನೇ ಮಾಡಿ ಚಿಕ್ಕ ವಯಸ್ಸಿಂದ ಬಂದಿದ್ದೀನಿ. ಸೊ ನಾನು ಎಕ್ಸ್ಪರ್ಟ್ ಇದ್ದೀನಿ ಇದೆಲ್ಲ ಮಾಡಲಿಕ್ಕೆ. ಗೊತ್ತಿದೆ ನನಗೆ, ಹಾಗಾಗಿ ನಾನು ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ ಟಾಸ್ಕ್. ಹೌದು, ನನ್ನ ಜೊತೆ ಗಲೀಜು ಮಾಡೋ ಒಂದು ವ್ಯಕ್ತಿ ಇದ್ದಾರೆ. ಹೌದು, ಇಷ್ಟು ಜನ ಇದ್ದಾರೆ ಕ್ಲೀನ್ ಮಾಡ್ತಾರೆ. ಬಟ್ ಅರ್ಧ ಜನ ಸೋಮಾರಿ ಅಂತ ನನಗೆ ಗೊತ್ತುಂಟು. ಅರ್ಧ ಜನ ಅಷ್ಟು ಇದೇ ಮಾಡಲ್ಲ. ಬಟ್ ಲಕ್ಸರಿ ಒಬ್ವಿಯಸ್ಲಿ ಲಕ್ಸರಿಗೋಸ್ಕರ ಎಷ್ಟು ಲಿಮಿಟ್ ಕ್ರಾಸ್ ಮಾಡಿ ಕೂಡ ಕ್ಲೀನ್ ಮಾಡಲಿಕ್ಕೆ ಹೋಗ್ತಾರೆ. ಅದೇ ಕೂಡ ನನಗೆ ಗೊತ್ತುಂಟು. ಚಿಕನ್ ಮಟನ್ಗೋಸ್ಕರ ಎಂತ ಕೂಡ ಮಾಡ್ತಾರೆ ಅಂತ. ಅವರಿಗೆ ಹೇಗಾಗಬೇಕು ಗೊತ್ತುಂಟ, ಗಲೀಜು ನೋಡಿ ತಲೆಯಲ್ಲಿ ಕೈ ಇಡಬೇಕು. ಇಲ್ಲಪ್ಪ ಚಿಕನ್ ಮಟನ್ ಬೇಡ ನಮಗೆ, ಇದು ಕ್ಲೀನ್ ಮಾಡಲಿಕ್ಕೆ ಕೂಡ ಆಗಲ್ಲ, ಹಾಗೆ ನಾವು ಗಲೀಜು ಮಾಡಬೇಕು. ಈಗ ನಾನು ಎರಡು ಮೊಟ್ಟೆ ಕೊಟ್ರಿ ಸರಿ ಕೊಡಲ್ಲ. ಅದು ಹೆಂಗೆ ಎತ್ಕೋದು ಮೊಟ್ಟೆ ಕೊಡು, ಕೊಟ್ಬಿಟ್ಟು ಬೇಡ ಕೊಡು. ಕೊಡಲ್ಲ. ಕೊಡ್ತೀನಿ. ಈಗ ಕೊಡು ಕೊಡಿ. ನನ್ನ ಮೊಟ್ಟೆ ಯಾಕೆ
ತಗೊಂಡೆ ನೀನು ನನ್ ಮೊಟ್ಟೆ ಹೊಡೆದಾಕ್ತೀರಾ ಕೊಡಲಾಗಿಲ್ಲಿ ನಾಚಿಕೆನೇ ಇಲ್ಲ ಕಣೋ ನಿನಗೆ ಚೂರು ಸ್ವಾಭಿಮಾನ ಇಲ್ಲ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲ ಏನು ಇಲ್ಲ ಈಗಿದೆ ಅಂತ ಹೇಳ್ದ ನಾನು ನಾನೇನಾದ್ರು ವಾದ ಮಾಡ್ತಾ ಇದ್ದೀನಾ? ಮಧ್ಯಾಹ್ನ 1:05. ಮನೆಯ ಸದಸ್ಯರು ವಾರದ ಲಕ್ಸುರಿ ಬಜೆಟ್ ಗಳಿಸಲು ಈಗ ಬಿಗ್ ಬಾಸ್ ಒಂದು ಟಾಸ್ಕ್ ನೀಡುತ್ತಿದ್ದಾರೆ. ಮನೆಯ ಬೆಡ್ರೂಮ್ ಹೊರತುಪಡಿಸಿ ಎಲ್ಲೆಡೆ ಕಸವನ್ನು ಹರಡಿ ಮಲಿನಗೊಳಿಸಲಾಗಿದೆ. ಹೂಟರಾದಾಗ ಎಲ್ಲ ಸದಸ್ಯರು ಮನೆಯ ಒಳಗೆ ತೆರಳಿ ಮಲಿನಗೊಂಡಿರುವ ಮನೆಯನ್ನು ನಿಗದಿಪಡಿಸಿದ ಕಾಲಾವಕಾಶದ ಒಳಗಾಗಿ ಮನೆಯನ್ನು ಶುಚಿಗೊಳಿಸಿ ವ್ಯವಸ್ಥಿತವಾಗಿ ಇಟ್ಟರೆ ಮನೆ ಈ ವಾರದ ಲಕ್ಸುರಿ ಬಜೆಟ್ ಗಳಿಸುವ ಅವಕಾಶ ಪಡೆಯುತ್ತದೆ. ಶುಭವಾಗಲಿ ಬಿಗ್ ಬಾಸ್. ಮಧ್ಯಾಹ್ನ 1:25. ಬಿಗ್ ಬಾಸ್ ಓಕೆ. ರಘುವಣ ದಯವಿಟ್ಟು ನಿನಗೇನಾರ ಕೊಟ್ಟರೆ ಮ್ಯಾನ್ಮೇಲೆ ಗುಡಿಸ್ಕೊಬಾ ನೀಟಾಗಿ. ನೀನು ಎಲ್ಲನೂ ಒಂದೊಂದೇ ಇದು ಮಾಡ್ಕೊಂಡು 2 ಸಲ 3 ಸಲ ಏನಾರು ಗುಡ್ಸೋದು ನೋಡಿದ್ರೆ ಅಲ್ಲೇ ಹೊಡಿತೀನಿ, ಸರಿಯಾ? ಗೊತ್ತಲ್ಲ ಆಮೇಲೆ ರೂಮೇ ಇಟ್ಕೊಳ್ಳಿ ಹೆಂಗಿರ್ತವೆ ಅಂತ. ಅಶ್ವಿನಿ ಮ್ಯಾಮ್ ನಿಮಗೆ ನಾನು ಯಾವತ್ತೂ ಎಲ್ಲೂ ತಪ್ಪಲ್ವಲ್ಲ ಸರ್ ನಿಮಗೆ? ನಿಜ ಹೇಳಿ ಅಶ್ವಿನಿ ಮ್ಯಾಮ್. ಇಲ್ಲ ಅಲ್ಲ, ಇನ್ನಷ್ಟು ಆಕ್ಟಿವ್ ಪರ್ಸನ್ ಮನೇಲಿ ಯಾರು ನೋಟೇ ಇಲ್ಲ. ಏನು 3 kg ಮಟನು ಬೇಡ ಬಿಡು. ಗೊತ್ತಾಯ್ತದೆ. ಬೇಗ ಕರೀರಿ, ಕಸ ಗುಡಿಸ್ಬೇಕು. ಗಲೀಜ್ ಹಾಕೋದ್ ಬೇಡವನ ಒಳಗಡೆ? ಏನು ಗಲೀಜಾಗ್ತೀನಿ ಅನ್ಬಿಟ್ಟು ಮನೆ ತುಂಬ ಹಾಕರ ಮತ್ತೆ ಇನ್ನೇನ್ ಮತ್ತೆ ಪೂರ್ತಿ ಮನೆ ತುಂಬ ಮೊಟ್ಟೆ ಎಲ್ಲ ಹೊಡೆದು ಫೌಂಡೇಶನ್ ಲಿಪ್ಸ್ಟಿಕ್ಕು ಪೂರ್ದಾನು ಏನೋ ಹೇಳಿ ಪಲ್ಟ ಆಗೋಗಿತ್ತು ಮನೆ. ಹೌದು. ಬಾಯ್ ಬಾಯ್ ಬಾಯ್, ಐ ಲವ್ ಯು. ಮತ್ತೆ ಬರ್ತೀನಿ, ಬೇಗ ಬರ್ತೀನಿ. ಬಾಯ್. ಮಧ್ಯಾಹ್ನ 1:40. ಮತ್ತೆ ಸೀಕ್ರೆಟ್ ರೂಮ್ ಆಕ್ಟಿವಿಟಿ ಅಂತ. ಮನೆ ನೋಡಿ ಅಲ್ಲಿ ನಾನು ಎಲ್ಲೋ ಇದಾಕಿರ್ತಾರೆ ಅನ್ಕೊಂಡಿದ್ದೆ. ಇಲ್ಲ ನಮ್ದೇನೆ ಪೌಚು ಬ್ರಷ್ ಎಲ್ಲ ಇರೋದು. ಅದೇ ವ್ಯವಸ್ಥಿತವಾಗಿ ಇಟ್ಕೋಬೇಕು.
ಹೆಂಗ್ ಕಂಡಿಡಿಲಿ ಬ್ರಷಸ್ನೆಲ್ಲ ಅಲ್ಲೇ ಗೋಲ್ಡ್ ಕಲರ್ ಬೇರೆ ಅವ್ರಿಗೆ ಎಲ್ಲಿ ಸಿಗುತ್ತೆ ಅಲ್ವೇ? ಇದು ಬಿಗ್ ಬಾಸ್ ಮನೆಯನ್ನು ಶುಚಿಗೊಳಿಸಲು 10 ನಿಮಿಷಗಳು. ಚಿಕನ್ ಮಟನ್ ಹೋಯ್ತು ಗಿಲಿ, ಚಿಕನ್ ಮಟನ್ ಹೋಯ್ತು. ಶುಚಿಗೊಳಿಸಬೇಕಿರುವವರು ಮನೆಯ ಎಲ್ಲ ಸದಸ್ಯರು. ಒಂದು ನಿಮಿಷ ವೇಟ್ ಓ ಗರ್ಲ್ಸ್ ಫೈಟ್ ಮಾಡು ನಾವು. ಅಡುಗೆ ಮನೆಗೆ ನಾವು ಅಡ್ಗೆ ಮನೆಗೆ ಹೋಗ್ತೀವಿ. ಫಸ್ಟ್ ಅವರು ಮೇಕಪ್ ಪಿಕಪ್ ಮಾಡ್ತಾರೆ ನೋಡಿ, ಅವರವರ ಮೇಕಪ್. ಅಯ್ಯೋ ದೇವರೇ. ಏ ಬಾತ್ರೂಮ್ ಬರ್ರಿ ಯಾರ್ಯಾರುವೆ, ಅಲ್ಲ ಬಾತ್ರೂಮ್ ಬರ್ರಿ, ಜಾಸ್ತಿ ಗಡಿ ಜಾಗದೆ. ಇವತ್ತಿಗೆ ಎಂತ ಮಾಡ್ಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಅರ್ಥ ಆಗಲ್ಲ. ಹಾ ಎಲ್ಲಿ ನೋಡಿ ಮೇಕಪ್ ಪಿಕ್ ಮಾಡ್ತಾ ಇದ್ದಾರೆ ಫಸ್ಟ್, ಬಟ್ 11 ಮಿನಿಟ್ ಅಲ್ಲಿ ಗ್ರೇಟ್. ಈ ಕಡೆ ಬಾ ನೀನು, ಅವ್ರು ಆ ಕಡೆ ಮಾಡ್ಲಿ. ಅವರು ಐಟಮ್ ಸೆಲೆಕ್ಟ್ ಮಾಡ್ತೀವಿ ತಡಿ. ಮಾಡೋಣ, ಇದು ಒಂದ್ ಕಡೆ ಹಾಕ್ಬಿಡಿ. ಇಲ್ಲಿ ಚೇರ್ಸ್ ಎಲ್ಲ ಕ್ಲೀನ್ ಆಗಿ ಅರೇಂಜ್ ಮಾಡ್ಬಿಡಿ ಹಂಗಂಗೆ. ಬಾತ್ರೂಮ್ ನೋಡ್ಲಿಕ್ಕೆ ಉಂಟು ನನಗೆ. ಯಾವಾಗ ನಾವು ಒಂದು ಕೆಲಸ ಮಾಡ್ತೀವಿ ಅಲ್ವಾ, ಟಾಯ್ಲೆಟ್ ಇದ್ದದು ಆಗ್ತಾ ಇಲ್ಲ, ಏನ್ ಮಾಡ್ಲಿ? ನಂಗೆ ಒಂಚೂರು ಆ ಡಸ್ಟ್ ಪ್ಯಾನ್ ಕೊಡ್ತೀಯಾ? ಕಾಲು ಜಾರ್ತಾ ಇದೆ ನನಗೆ. ಬಿಗ್ ಬಾಸ್ ನಮಗೆ ಒಳ್ಳೆ ಮೈಸೂರು ಪಾಕ್, ಗುಲಾಬ್ ಜಾಮೂನ್, ರಸಗುಲ್ಲ ಕಳಿಸ್ಕೊಡಿ. ಓಡಿ ಮೊರ ಕವರ್ ತಂದಿ, ನಾನು ಹಾಕ್ತಿರ್ತೀನಿ. ಓಡಿ ಓಡಿ ಓಡಿ. ಎಂತ ಕ್ಲೀನ್ ಆಗಿದ್ರೆ ಕೂಡ ಕಿಚನ್ ಆಗಲ್ಲ. ಕಾವ್ಯ ಏನು ಸ್ಟಾಪ್ ಮಾಡ್ಬೇಕಾ? ಸ್ಟಾಪ್ ಸ್ಟಾಪ್. ಇವತ್ತೆ ನೋವು ಎಂತ ಗೊತ್ತುಂಟಾ, ಇವತ್ತೆ ಲಕ್ಸುರಸ್ ಐಟಮ್ ಸಿಕ್ಲಿಲ್ಲ ಅಂದ್ರೆ ಕೂಡ ಅವರಿಗೆ ಇವತ್ತೆ ಕ್ಲೀನ್ ಮಾಡ್ಬೇಕಲ್ವಾ, ಆ ನೋವು ಉಂಟಲ್ವಾ, ಅದೇ ತುಂಬಾ ದೊಡ್ಡ ನೋವು. ಇವತ್ತೆ ಲಕ್ಸುರಸ್ಗೋಸ್ಕರ ಮಾಡ್ತಾ ಇದ್ದಾರೆ ಅಲ್ವಾ, ಒಂದು ವೇಳೆ ಲಕ್ಸುರಸ್ ಕ್ಯಾನ್ಸಲ್ ಆದ ನಂತರ ಇವತ್ತೆ ಕ್ಲೀನ್ ಮಾಡ್ಲಿಕ್ಕೆ ಎಲ್ಲರೂ ಒಪ್ಪಲ್ಲ ನೋಡಿ, ಯಾರು ಒಪ್ಪಲ್ಲ. ಬಿಗ್ ಬಾಸ್ 10 ನಿಮಿಷದ ಒಳಗೆ ಮನೆಯನ್ನು ಸಂಪೂರ್ಣವಾಗಿ ಶುಚಿಗೊಳಿಸಲು ಸದಸ್ಯರು ವಿಫಲರಾಗಿರುವ ಕಾರಣ ಮನೆ ಈ ವಾರದ ಲಕ್ಸುರಿ ಬಜೆಟ್ ಅನ್ನು ಕಳೆದುಕೊಂಡಿದೆ. ಶುಭವಾಗಲಿ. ಪಾಪ ನನ್ನ ಗಿಳಿಯ ಮುಖ ನೋಡಿ. ಬರ್ರಿ ಕ್ಲೀನ್ ಮಾಡ್ಬಿಡುವ. ಮಾಡಿ ಎಲ್ಲರೂ ಸೇರಿ ಈ ಟಾಸ್ಕ್ನಲ್ಲಿ ನೀವಿಬ್ಬರು ಗೆದ್ದಿದ್ದೀರಿ, ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್ ಬಿಗ್ ಬಾಸ್. ಇಬ್ಬರಿಗೂ ಶುಭವಾಗಲಿ. ಥ್ಯಾಂಕ್ ಯು ಬಿಗ್ ಬಾಸ್. ಕಷ್ಟಪಟ್ಟರು ಸಿಗ್ತಾಯ್ತಲ್ಲ ಚಿಕನ್ ಮಟನು. ಚೆನ್ನಾಗಿದೆಯಾ ವೈಟ್ ಡ್ರೆಸ್ಸು, ಚೆನ್ನಾಗಿದೆಯಾ ಬ್ಲೂ ಜಾಕೆಟು, ತುಂಬಾ ಚೆನ್ನಾಗಿದೆ. ಸಂಜೆ 4 ಗಂಟೆ. ವಾಕ್ಮೆಟ್ ಪಾದರಕ್ಷೆಯ ಉದ್ಯಮದಲ್ಲಿ ಕರ್ನಾಟಕದ ಹೆಮ್ಮೆ ಎಂಬ ಹೆಗ್ಗಳಿಕೆಯನ್ನು ಹೊಂದಿದ್ದು, ಪ್ರತಿಯೊಬ್ಬ ಭಾರತೀಯನಿಗೂ ಕಡಿಮೆ ದರದಲ್ಲಿ ಪ್ರೀಮಿಯಂ ತಂತ್ರಜ್ಞಾನದ ಪಾದರಕ್ಷೆಯನ್ನು ಒದಗಿಸುವ ಬ್ರ್ಯಾಂಡ್ ಆಗಿದೆ. ಕರ್ನಾಟಕದ ಅತ್ಯಂತ ನಂಬಿಕೆಯ ಪಾದರಕ್ಷೆ ಬ್ರ್ಯಾಂಡ್ ಆಗಿರುವ ವಾಕ್ಮೆಟ್ ದೀರ್ಘಕಾಲದ ಗುಣಮಟ್ಟ ಮತ್ತು ಆರಾಮವನ್ನು ನೀಡುತ್ತದೆ. ವಾಕ್ಮೆಟ್ ದೇಶದ ಪಾದರಕ್ಷೆ ಮಾರುಕಟ್ಟೆಗೆ ಆರ್ಚ್ ಸಪೋರ್ಟ್ ಹೊಂದಿರುವ ಎರ್ಗೊನಾಮಿಕ್ ಇನ್ಸೋಲ್ಸ್ ತಂತ್ರಜ್ಞಾನವನ್ನು ಪರಿಚಯಿಸಿದ ಮೊದಲ ಬ್ರ್ಯಾಂಡ್ ಆಗಿದೆ. ವಾಕ್ಮೆಟ್ನ ಅನುಭವವನ್ನು ಸದಸ್ಯರು ಪಡೆದುಕೊಳ್ಳಲು ಮನೆಯ ಎಲ್ಲ ಸದಸ್ಯರಿಗೆ ವಾಕ್ಮೆಟ್ ವತಿಯಿಂದ ಈಗ ಬಿಗ್ ಬಾಸ್ ಒಂದು ಚಟುವಟಿಕೆಯನ್ನು ನೀಡುತ್ತಿದ್ದಾರೆ. ಇದರ ಅನುಸಾರ ಮನೆಯ ಎಲ್ಲ ಸದಸ್ಯರು ವಾಕ್ಮೆಟ್ ಪಾದರಕ್ಷೆಯನ್ನು ಧರಿಸಿ ಈ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಬೇಕು.
ಎಲ್ಲ ಸದಸ್ಯರು ಸಾಲಿನಲ್ಲಿ ನಿಂತು ಮನೆಯ ಕ್ಯಾಪ್ಟನ್ ಕಾವ್ಯ ಅವರು ಸ್ಟೆಪ್ ಇನ್ ಎಂದಾಗ ಎಲ್ಲ ಸದಸ್ಯರು ಆರಾಮದಿಂದ ಮುಂದೆ ಜಿಗಿಯುತ್ತಾ, ಸ್ಟೆಪ್ ಔಟ್ ಎಂದಾಗ ಸ್ಟೈಲ್ ಆಗಿ ಹಿಂದೆ ಜಿಗಿಯುತ್ತಾ ಚಟುವಟಿಕೆ ಮುಂದುವರಿಸಬೇಕು. ಹೀಗೆ ನಿಯಮಾನುಸಾರವಾಗಿ ಆಡುತ್ತಾ ಒಬ್ಬೊಬ್ಬ ಸದಸ್ಯ ಔಟ್ ಆಗಿ ಕೊನೆಯಲ್ಲಿ ಉಳಿಯುವ ಒಬ್ಬ ಸದಸ್ಯ ಚಟುವಟಿಕೆಯನ್ನು ಗೆಲ್ಲುತ್ತಾರೆ. ಚಟುವಟಿಕೆಯಲ್ಲಿ ಗೆದ್ದ ಸದಸ್ಯರಿಗೆ ವಾಕ್ಮೇಟ್ ವತಿಯಿಂದ ಗಿಫ್ಟ್ ವೋಚರ್ ಅನ್ನ ಬಹುಮಾನವಾಗಿ ನೀಡಲಾಗುತ್ತದೆ. ಸಂಜೆ 4:10. ಸ್ಟೆಪ್ ಇನ್, ಸ್ಟೆಪ್ ಔಟ್, ಸ್ಟೆಪ್ ಔಟ್, ಸ್ಟೆಪ್ ಇನ್, ಸ್ಟೆಪ್ ಔಟ್, ಸ್ಟೆಪ್ ಇನ್, ಸ್ಟೆಪ್ ಔಟ್, ಸ್ಟೆಪ್ ಇನ್, ಸ್ಟೆಪ್ ಔಟ್, ಸ್ಟೆಪ್ ಔಟ್, ಔಟ್. ರಘು ಸರ್ ಔಟ್. ಮುಂದೆನೆ ಕೂತ್ಕೊಂಡ್ಬಿಡಿ ರಘು ಸರ್, ಬೆಂಚ್ ಮೇಲೆ ಕೂತ್ಕೊಳ್ಳಿ. ಓಕೆ, ರೆಡಿ? ಸ್ಟೆಪ್ ಇನ್, ಸ್ಟೆಪ್ ಔಟ್, ಸ್ಟೆಪ್ ಔಟ್, ಔಟ್. ಅಶ್ವಿನಿ, ಈ ರೌಂಡ್ ಅಲ್ಲಿ ಅಶ್ವಿನಿ ಮ್ಯಾಮ್ ಔಟ್. ಸ್ಟೆಪ್ ಇನ್, ಸ್ಟೆಪ್ ಔಟ್, ಸ್ಟೆಪ್ ಇನ್, ಸ್ಟೆಪ್ ಇನ್. ಹೋಗಿಲ್ಲ ನಾನು. ಇಲ್ಲ, ಸ್ಟೆಪ್ ಇನ್, ಹೋಗಿಲ್ಲ. ಸ್ಟೆಪ್ ಔಟ್, ಸ್ಟೆಪ್ ಔಟ್. ಈ ರೌಂಡ್ ಅಲ್ಲಿ ಗಿಲ್ಲಿ ಔಟ್ ಆಗಿದ್ದಾರೆ. ಸ್ಟೆಪ್ ಇನ್, ಸ್ಟೆಪ್ ಔಟ್, ನೀನು ಹೋದ್ಮೇಲೆ ನಾನು ಇರ್ತೀನಿ. ಸ್ಟೆಪ್ ಇನ್, ಸ್ಟೆಪ್ ಔಟ್, ಸ್ಟೆಪ್ ಔಟ್. ಧನುವಣ್ಣ ತಡವರ್ಸಿದ್ರು ಬಾಣ. ಈ ರೌಂಡ್ ಹೋದ್ರೆ ನೀನು ಔಟ್. ಅವಾಗ ಈ ರೌಂಡ್ ಅಲ್ಲಿ ಧನು ಔಟ್, ನೀನ್ ತಡವರ್ಸಿದ್ ನೋಡ್ತೆ. ಸ್ಟೆಪ್ ಇನ್, ಸ್ಟೆಪ್ ಔಟ್, ಸ್ಟೆಪ್ ಔಟ್. ಇವನು ಸೂರಜನ. ಈ ರೌಂಡ್ ಅಲ್ಲಿ ಸೂರಜ್ ಔಟ್ ಆಗಿದ್ದಾರೆ. ಸ್ಟೆಪ್ ಇನ್, ಸ್ಟೆಪ್ ಔಟ್, ಸ್ಟೆಪ್ ಔಟ್, ಸ್ಟೆಪ್ ಔಟ್, ಸ್ಟೆಪ್ ಇನ್. ಓಕೆ ಓಕೆ, ಔಟ್. ಈ ರೌಂಡ್ ಅಲ್ಲಿ ರಜತ್ ಔಟ್. ನನಗೂ ಪೆರಿಫೆರಲ್ ವಿಷನ್ ಅಲ್ಲಿ ಕಾಣಿಸ್ತು. ಈ ರೌಂಡ್ ಅಲ್ಲಿ ರಜತ್ ಔಟ್ ಆಗಿದ್ದಾರೆ. ಸ್ಟೆಪ್ ಇನ್, ಸ್ಟೆಪ್ ಔಟ್, ಸ್ಟೆಪ್ ಇನ್, ಸ್ಟೆಪ್ ಇನ್. ಚೈತ್ರಕ್ಕ, ಸ್ಪಂದನ, ಮಾಡೋಣ ಈ ರೌಂಡ್ ಅಲ್ಲಿ ಔಟ್ ಆಗಿದ್ದಾರೆ. ಸೊ ನಾವು ಒಂಚೂರು ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ವಾಕ್ಮೇಟ್. ಸಂಜೆ 4:40. ಥ್ಯಾಂಕ್ ಯು ಸೋ ಮಚ್ ಬಿಗ್ ಬಾಸ್. ಥ್ಯಾಂಕ್ ಯು ಬಿಗ್ ಬಾಸ್. ಆ ಟಾಸ್ಕ್, ಮನೇನ ಗಲೀಜ್ ಮಾಡೋ ಟಾಸ್ಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಈ ಲಕ್ಸುರಿ ನಮಗೆ, ನಾವು ಗೆದ್ದಿದ್ದೀವಿ, ಲಕ್ಸುರಿನ ನಮಗೆ ಕಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ಬಿಗ್ ಬಾಸ್. ಇದೇ ಕರೆಕ್ಟಾಗಿ ಪಾಲ್ ಮಾಡಿ. ಎಸ್, ಕರೆಕ್ಟ್ ಐರಾಕೋ ಐಸ್ ಕ್ರೀಮ್. ಥ್ಯಾಂಕ್ ಯು ಸೋ ಮಚ್ ಬಿಗ್ ಬಾಸ್. ಇದೇ ನನಗೆ ಇಷ್ಟ. ಸಂಜೆ 5:20. ಸ್ಟಾರ್ಟಿಂಗ್ ಫ್ರಮ್ ದ ಗುಡ್. ನನ್ನ ಇವತ್ತು ಈ ವಾರದ ಉತ್ತಮ ಬಂದು ಕಾವ್ಯ. ನನ್ನ ಇಂಡಿವಿಜುವಲಿಟಿ ತೋರಿಸ್ಕೊಬೇಕು ಅಂತ ತುಂಬ ಆಸೆ ಪಟ್ಟಿದ್ದ ಹುಡುಗಿ ಈ ಸತಿ ಹೆಂಗೆ ಟಾಸ್ಕಲ್ಲಿ ಆಡಿದ್ರು ಅಂತ ನಾವೆಲ್ಲ ನೋಡಿದ್ವಿ. ನಾನು ಅವ್ರ ಟೀಮಲ್ಲಿದ್ದೆ. ನಾನು ಅವ್ರು ಕೊಟ್ಟಿದ್ದ ಸಲಹೆ ಆಗಲಿ, ಇಲ್ಲ ನನಗವರು ಹೇಳ್ತಿದ್ದ ರೀತಿ ಆಗಲಿ, ಗೇಮ್ನ ಈ ಥರ ಪ್ಲ್ಯಾನ್ ಮಾಡೋಣ, ಈ ಥರ ಆಡೋಣ ಅಂತ ಪ್ರತಿಯೊಂದು ನಾನು ನೋಡಿದೆ. ಟಾಸ್ಕಲ್ಲಿ ಅವ್ರು ಹಾಕಿದ ಎಫರ್ಟ್ಸು, ಆಮೇಲೆ ಹೊಡೆದಾಡಿದ ರೀತಿ ನನಗೆ ಬಹಳ ಪರ್ಸ್ನಲಿ ಇಷ್ಟ ಆಯಿತು. ಕಳಪೆ ಬಂದು ಚೈತ್ರ ಅವರು ಟಾಸ್ಕ್ ಆಡುವಾಗ ಸ್ಪಂದನ ಅವರು ಅಲ್ಲೇ ಹೇಳ್ತಾರೆ, ಚೈತ್ರಕ್ಕ ನೀವು ಸುಳ್ಳು ಹೇಳಬೇಡಿ, ಸುಳ್ಳು ಹೇಳ್ತಾ ಇದ್ದೀರಾ ಅಂತ. ನಮ್ಮ ಕಡೆ ಸುಳ್ಳು ಹೇಳೋನ್ನ ಹುಡುಗ ಆದರೆ ಸುಳ್ಳ ಅಂತೀವಿ, ಹುಡುಗಿ ಆದರೆ ಸುಳ್ಳಿ ಅಂತ ಹೇಳ್ತೀವಿ. ಇದು ಯಾವುದೋ ಒಂದು ಹಳೆ ಸೀಸನ್ದು ಇಟ್ಕೊಂಡು ಅದೇನೋ ಕಂಟೆಂಟ್ ಮಾಡ್ತಾ ಇದ್ದೆ ಅಂತ ಇನ್ನೊಂದು ಹೇಳ್ಕೊಂಡು ಫ್ಯಾಮ್ಲಿವರೆಗೂ ಬರ್ತಾರೆ. ಅದೆಲ್ಲೋ ನನಗೆ ತೀರಾ ಪರ್ಸ್ನಲಿ ತುಂಬ ಹರ್ಟ್ ಆಗುತ್ತೆ. ನಾನು ಅವ್ರ ಬಗ್ಗೆ ಮಾತಾಡಿದಾಗ ಅವ್ರು ನನ್ನ ಬಗ್ಗೆ ಮಾತಾಡ್ಬೋದಾಗಿತ್ತು. ಫ್ಯಾಮ್ಲಿವರೆಗೂ ಬಂದಿದ್ದು ನನಗೆ ಬೇಜಾರಾಯಿತು. ಈ ಮನೆಯಲ್ಲಿ ಒಂದು 2 ದಿವಸ ಎಲ್ಲೋ ಹತ್ಕೊಂಡು ಒಂದು ಮೂಲೆ ಗುಂಪಾಗಿದ್ದು ನಾನು ನೋಡಿದ್ದೀನಿ. ಸೊ ಆ ಕಾರಣಕ್ಕೆ ಚೈತ್ರ ಅವರು. ನನ್ನ ಪ್ರಕಾರ ಈ ವಾರದ ಕಳಪೆ ಚೈತ್ರಕ್ಕನೇ. ಬರೀ ಟಾಸ್ಕ್ ಅಂತಲ್ಲ, ಟಾಸ್ಕ್ ಆಡಬೇಕಂದ್ರೆ ಅದನ್ನು ಮಾಡಬೇಡಿ, ಮರ್ಚಬೇಡಿ ಅಂತ ಹೇಳಿದ್ರು, ಅದನ್ನ ನೀವು ಮಾಡಿದ್ರಿ. ಅದಾದಮೇಲೆ ನೀವು ವಾದ ಮಾಡಿದ್ದು ನನಗೆ ಇಷ್ಟ ಆಗಲಿಲ್ಲ. ನನ್ನ ಪ್ರಕಾರ ಉತ್ತಮ ಕಾವ್ಯ. ಯಾವುದೇ ಒಂದು ಸಿಚುವೇಶನ್ ಬರಲಿ ಅವಳ ಒಪಿನಿಯನ್ ಕರೆಕ್ಟಾಗಿರುತ್ತೆ ನನ್ನ ಅನಿಸಿಕೆ. ಆಮೇಲೆ ಈ ವಾರ ಟಾಸ್ಕ್ ಅಷ್ಟೇ ತುಂಬ ಚೆನ್ನಾಗಿ ಆಟ ಆಡಿದ್ಲು, ಅದಕ್ಕೋಸ್ಕರ ಕಾವ್ಯ. ನಾನು ಮಾಳುವಣ್ಣಂಗೆ ಉತ್ತಮ ಕೊಡ್ತೀನಿ ಈ ವಾರ. ಯಾಕೆಂದರೆ ಒಂದು ಧನು ಜೊತೆ ಆಡಬೇಕು ಅಂತ ನಾವು ಹೇಳಿದಾಗ ಅವರು
ಆ ಸ್ಪಿರಿಟಲ್ಲಿ ಏನೇ ಇರಲಿ ಏನೂ ತಲೆ ಕೆಡಿಸ್ಕೊಳ್ದೆ ಅವ್ರು ಮುಂದೆ ಬಂದು ಆಡಿದ್ದು, ಆಮೇಲೆ ಆಡಿದ ರೀತಿ ಕೂಡ ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ಇನ್ನೊಂದು ನಾನು ನೋಟಿಸ್ ಮಾಡಿದ್ದು, ಮಾಳೋಣ ನಿನ್ನೆ ಆಲ್ಪೆನ್ಲಿಬೆ ಟಾಸ್ಕ್ ಆಡಬೇಕಾಗಲಿ ಇನ್ನೊಂದಾಗಲಿ ಅವರೇ ಮುಂದೆ ಬಂದರು, ನಾನು ಫಸ್ಟ್ ಹೋಗ್ತೀನಿ. ಅದು ಇಷ್ಟು ವಾರಗಳಲ್ಲಿ ನಾನು ಅದನ್ನು ಗ್ರ್ಯಾಜುಲಿ ಇಂಪ್ರೂವ್ ಆಗಿದ್ದಾರೆ. ನಾನು ಮೊದಲೋಗಿ ಮಾತಾಡ್ತೀನಿ, ನಾನು ಮಾಡ್ತೀನಿ, ಎಲ್ಲರೂ ಯಾರೇ ಕೂತಿದ್ರು ಅಲ್ಲೂ ಹೋಗಿ ಮಾತಾಡ್ತೀನಿ ಅಂತ ಅದು ಇಂಪ್ರೂವ್ ಆಗಿದ್ದಾರೆ. ಅಂದರೆ ಅವ್ರ ಕಂಫರ್ಟ್ ಝೋನ್ ನನಗೆ ಗೊತ್ತು, ಅದನ್ನು ಬಿಟ್ಟು ಹೊರಗಡೆ ಬಂದು ಮಾಡ್ತಿದ್ದಾರೆ ಅಂತ ನನಗನ್ನಿಸ್ತು. ಅದಕ್ಕೆ ಮಾಡೋಣ. ಕಳಪೆ ನಾನು ಚೈತ್ರಕ್ಕಂಗೆ ಕೊಡ್ತೀನಿ. ನಾನು ಈ ವಾರ ಉತ್ತಮನ ಮಾಲು ಅವ್ರಿಗೆ ಕೊಡ್ತೀನಿ. ವಾರ ಸ್ಟಾರ್ಟಿಂಗಿಂದ ತುಂಬ ಇಂಪ್ರೂವ್ಮೆಂಟ್ ನೋಡಿದೆ. ಮಾತಾಡೋ ಅವ್ರ ಕ್ಯಾರೆಕ್ಟರು, ಅವ್ರು ಬಿಹೇವ್ ಮಾಡೋ ರೀತಿ ನನಗೆ ತುಂಬ ಇಷ್ಟ. ಆ್ಯಂಡ್ ಕಳಪೆ ನಾನು ಚೈತ್ರ ಅವ್ರಿಗೆ ಕೊಡ್ತೀನಿ. ನಾನು ಉತ್ತಮನ ಅಶ್ವಿನಿ ಮ್ಯಾಮ್ ಏನಕ್ಕೆ ಕೊಡ್ತೀನಿ ಅಂದರೆ, ಅವ್ರು ನನ್ನ ಪರವಾಗಿ ಆಡಿ ತುಂಬ ಏಟ್ಗಳನ್ನು ಈ ವಾರ ಮಾಡ್ಕೊಂಡಿದ್ದಾರೆ. ಅದನ್ನ ನಾನು ಅಡ್ರೆಸ್ ಮಾಡಿಲ್ಲ ಅಂತ ತುಂಬ ತಪ್ಪಾಗತ್ತೆ. ಕಳಪೆ ಬಂದು ನಾನು ಚೈತ್ರಾಕಂಗೆ ಕೊಡ್ತೀನಿ. ಒಂದೇ ರೀಸನ್, ಅವತ್ತು ಅವರು ಆ ಟಾಸ್ಕ್ ಆದಮೇಲೆ ಅವ್ರು ನಡ್ಕೊಂಡಿದ್ದ ರೀತಿ. ಸೊ ಅದೊಂದು ಕಾರಣಕ್ಕೆ ನಾನು ಕಳಪೆ ಚೈತ್ರಾಕಂಗೆ. ನಾ ಮೊದಲು ಕಳಪೆನ ಚೈತ್ರಾಕ ಕೊಡೋಕೆ ಇಷ್ಟಪಡ್ತೀನಿ. ಇನ್ನು ಉತ್ತಮ ಅಂತ ಬಂದಾಗ ಕಾವ್ಯ ಕೊಡ್ತೀನಿ. ಆಕೆ ಟಾಸ್ಕ್ದಾಗಲಿ ಒಂದು ಆಕೆ ಎನರ್ಜಿ ಆಗಲಿ ಭಾಳ ಒಳ್ಳೆತನ ಕಾಣ್ತು. ಒಳ್ಳೆತನ ಅದನ್ನು ಕಾಣಿಸ್ಕೋತ ಬಂದು ಆ ಕ್ಯಾಪ್ಟನ್ಸಿ ಟಾಸ್ಕ್ದೊಳಗೆ ಗೆದ್ದ ಕೇಸಿನ ಕ್ಯಾಪ್ಟನ್ಸಿ ಆದಂತ ಖುಷಿಪಟ್ಟು ಆಕೆಗೆ ಉತ್ತಮ ಅಂತ ಕೊಡ್ತೀನಿ ಅಷ್ಟೇ. ಕಳಪೆ ನಾನು ಚೈತ್ರಕ್ಕಂಗೆ ಕೊಡ್ತೀನಿ. ಫಸ್ಟ್ ಆಫ್ ಆಲ್ ನೀವು ತುಂಬ ಡ್ರಾಮಾ ಮಾಡ್ತೀರಾ ಅಂತ ಅನ್ಸುತ್ತೆ. ಈ ಮನೇಲಿ ಎಷ್ಟೊಂದು ವಿಷಯಗಳು ನಿಮ್ಮಿಂದನೇ ಆಗ್ತಿದೆ. ಹೇಳಿರ್ತೀರ, ನಾ ಮುಂದೆನೇ ಹೇಳಿರ್ತೀರ, ಅದನ್ನ ಇಲ್ಲ ಅಂತ ವಾದ ಮಾಡ್ತೀರಾ. ಉತ್ತಮ ನಾನು ಅಶ್ವಿನಿ ಮ್ಯಾಮಿಗೆ ಕೊಡ್ತೀನಿ. ಅವ್ರು ಅಡುಗೆ ಬರುತ್ತೋ ಬರಲ್ವೋ ನನಗೆ ಐಡಿಯಾ ಇಲ್ಲ, ಬಟ್ ಅವರಿಗೆ ಕಿಚನ್ ಡಿಪಾರ್ಟ್ಮೆಂಟ್ ಕೊಡ್ತೀನಿ. ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಎಷ್ಟು ಟೈಮಿಗೆ ಮ್ಯಾಮ್ ಇದು ಮಾಡಲಾ ಅದು ಮಾಡಿ ಅಂತ ಏನೇ ಹೇಳ್ತಿದ್ದಾಗಲೂ ಕೂಡ ಅವ್ರು ಕೆಲಸ ಬಿಟ್ಟು ಮಾಡಿರೋದನ್ನೂ ಕೂಡ ನೋಡಿದ್ದೀನಿ. ಆಮೇಲೆ ಇಲ್ಲಿ ಚೈತ್ರ ಅವರು ಅಳ್ತಾ ಇರಬೇಕಾದ್ರೂ ಕೂಡ ಏನೇ ಇದ್ರೂ ಮನಸ್ಸಲ್ಲಿ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಹೋಗಿ ಸಮಾಧಾನ ಮಾಡಿದ್ದಾರೆ. ಸೊ ಹಾಗಾಗಿ ನನಗೆ ನೀವು ಉತ್ತಮ ಅಂತ ಅನಿಸುತ್ತೆ. ಕಳಪೆನ ನಾನು ಚೈತ್ರಕ್ಕೆ ಅವರು ಕೊಡೋಕ್ಕೆ ಇಷ್ಟಪಡ್ತೀನಿ. ಉತ್ತಮ ಬಂದು ನಾನು ನಿಜವಾಗ್ಲೂ ನೀವು ಯಾರೂ ನಂಬಲ್ಲ, ಹೇಳೋ ನಂಬಲ್ಲ, ನಿಜವಾಗ್ಲೂ ಉತ್ತಮನು ನಾನು ಚೈತ್ರಕ್ಕೆ ಅವ್ರ ಪಕ್ಕ ಕೂತಿರೋ ಕಾವ್ಯ ಅವ್ರಿಗೆ ಕೊಡೋಕೆ ಇಷ್ಟಪಡ್ತೀನಿ. ಗೊತ್ತಲ್ಲ, ಈಗ ರಘುವಣ ಈಗ ಅವ್ರಿಗೆ ಫೈಟ್ ಬಿದ್ದಾಗ ರಘುವಣ ಫಿಸಿಕಲಿ ಸ್ಟ್ರಾಂಗ್ ಅಂತ ಗೊತ್ತು. ನಾನೇ ಒಂದೊಂದು ಟೈಮ್ ಎದುರ್ತೀನಿ, ಯಾವಾಗಲೂ ಎದುರ್ತೀಯ ಅಲ್ಲ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ನನಗೆ ಆಗಲ್ಲ, ಆಗದೇ ಇರ್ಬೋದು ಅಂತ ಗೊತ್ತಿದ್ರು ಎಷ್ಟು ಪ್ರಯತ್ನ ಪಡ್ಬೋದು, ಎಷ್ಟು ಹೋರಾಟ ಮಾಡ್ಬೋದು, ಅಷ್ಟು ಹೋರಾಟ ಮಾಡಿದ್ರು. ನಾನು ಉತ್ತಮನ ಮಾಳು ಅವ್ರಿಗೆ ಕೊಡ್ತೀನಿ. ಆ್ಯಂಡ್ ಕಳಪೆ ಅಂತ ಬಂದಾಗ ನನಗೆ ತುಂಬ ಕನ್ಫ್ಯೂಷನ್ಸ್ ಇದೆ. ಬಟ್ ಅದೇ ಇಡೀ ಮನೆಯವ್ರು ನಿರ್ಧಾರ ಮಾಡ್ತಾರೆ ಚೈತ್ರ ಅವರು ಅಂತ. ಬಟ್ ಇದು ನನ್ನ ಮನಸ್ಸಿಲ್ಲದ ಮನಸ್ಸಲ್ಲಿ ನಾನು ಕಳಪೆನ ಅವ್ರಿಗೆ ಕೊಡ್ತಾ ಇದ್ದೀನಿ. ಕಾರಣ ಇಷ್ಟೇ, ಆಟ ಅಂತ ಬಂದಾಗ ಆ ಆತಂಕದಲ್ಲಿ ಅಥವಾ ಆಟ ಆಡೋ ಬರದಲ್ಲಿ ಆಗಿರುತ್ತೆ. ನಾನು ಅದನ್ನು ನೀವು ಬೇಕು ಅಂತ ಮಾಡಿದ್ರೋ ಅಥವಾ ಏನೂ ನನಗೆ ಗೊತ್ತಿಲ್ಲ. ಆದರೆ ಒಬ್ಬ ವ್ಯಕ್ತಿ ಅದನ್ನು ತಿದ್ದುಕೊಂಡು ಎಲ್ಲೋ ವೀಕೆಂಡ್ ಬರುತ್ತೆ ಅಥವಾ ಜನ ನೋಡ್ತಿರ್ತಾರೆ, ಯಾರೇನು ಅಭಿಪ್ರಾಯ ನಾನು ಈಗ ಮಾಡಿಬಿಟ್ನಲ್ಲ ಅಂತ ನೀವು ಅಂದ್ಕೊಳ್ಳೋದಕ್ಕಿಂತ ನೀವು ಬಂದು ನನ್ನ ಜೊತೆ ಮಾತಾಡ್ತೀರಾ, ನೀವು ಮನೆಯವ್ರನ್ನೆಲ್ಲ ಹೊರತುಪಡಿಸಿ ನನ್ನ ಜೊತೆ ಬಂದು ಪರ್ಸ್ನಲಾಗಿ ಮಾತಾಡ್ತೀರಿ, ನಿಮ್ಮ ಅಭಿಪ್ರಾಯನ ಹಂಚ್ಕೋತೀರಿ. ಒಬ್ಬ ವ್ಯಕ್ತಿ ಕ್ಷಮೆ ಕೇಳಿದಾಗ ಯಾವಾಗಲೂ ಅವನು ಇನ್ನೂ ಎತ್ತರಕ್ಕೆ ಹೋಗ್ತಾನೆ ಹೊರತಾಗಿ ಯಾವತ್ತೂ ಅವ್ನು ಕಳಪೆ ಅಂತ ಅಲ್ಲ. ಆದರೂ ಆ ಸಂದರ್ಭದಲ್ಲಿ ಹಾಗಾಗಿದೆ. ನನಗೊಂದು ಸ್ವಲ್ಪ ನೋವು ಕೂಡ ಆಯಿತು. ಹಾಗಾಗಿ ಆ ಸಂದರ್ಭದಲ್ಲಿ ಏನು ತೋರಿಸ್ಕೊಂಡು ಅದು ಚೈತ್ರ ಅವ್ರು ಅಲ್ಲ, ಇನ್ನೊಂದ್ಸಲ ಅದು ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಾನು ನಿಮಗೆ ಕಳಪೆ ಕೊಡ್ತಾ ಇದ್ದೀನಿ. ನಾನು ಖಂಡಿತ ನಿಮ್ಮನ್ನು ಕ್ಷಮಿಸಿದ್ದೀನಿ ಅಂತಲೂ ಈ ವೇದಿಕೆಯಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಉತ್ತಮ ಕಾವ್ಯನ ಏನು ಬದಲಾವಣೆಗಳೇನಿದೆ ಅದು ಬಹಳ ಖುಷಿ ಕೊಡುತ್ತೆ. ಯಾಕೆ ಅಂತ ಕೇಳಿದ್ರೆ ಅವಳು ಕಳೆದ ಈ ಒಂದು ವಾರದಿಂದ ಈಚೆಗೆ ತುಂಬ ಚೆನ್ನಾಗಿ ಎಫರ್ಟ್ನ ಹಾಕ್ತಾ ಇದ್ದಾಳೆ. ಆ ಕಾರಣಕ್ಕೆ ಮತ್ತೆ ಕ್ಯಾಪ್ಟನ್ ಆಗಿ ಆಯ್ಕೆ ಆದಾಗ ಅವಳು ಮನೆಯ ಏನು ಜವಾಬ್ದಾರಿಗಳನ್ನು ಡಿವೈಡ್ ಮಾಡೋದಕ್ಕೆ ತೊಗೊಂಡಿರೋಂಥ ಟೈಮು, ಹಾಕಿರೋ ಎಫರ್ಟು ನಿಜವಾಗ್ಲೂ ನಾವು ಅದನ್ನು ಕನ್ಸಿಡರ್ ಮಾಡಲೇಬೇಕು. ಕಳಪೆ ನಾನು ರಾಶಿಕಾಗಿ ಕೊಡ್ತೀನಿ. ಯಾಕೆ ಅಂತ ಕೇಳಿದ್ರೆ ದ ಡೇ 1 ನಾಮಿನೇಷನ್ಗೆ ಬಂದು ನಿಂತಿದ್ದಾಗಲೇ ಉಸ್ತುವಾರಿ ಅಂತಲೇ ನೆಪ ಕೊಡ್ತೀಯ ನೀನು, ಇನ್ನೊಬ್ರಿಗೆ ಬೊಟ್ಟು ಮಾಡಿ ತೋರಿಸ್ತೀಯ, ಇನ್ನೊಬ್ರಿಗೇನು ಬೊಟ್ಟು ಮಾಡಿ ತೋರಿಸಿರ್ತೀಯ, ಸೇಮ್ ಅದಕ್ಕಿಂತ ಜಾಸ್ತಿ ತಪ್ಪು ಪ್ರತಿ ಉಸ್ತುವಾರಿನಲ್ಲಿ ನೀನೇ ಮಾಡಿದ್ಯಾ. ಹಾಗಾಗಿ ನಾನು ನಿನ್ನ ಕಳಪೆ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ನಾನು ಉತ್ತಮ ಮಾಳು ಅಣ್ಣಂಗೆ ಕೊಡ್ತೀನಿ. ಕಳಪೆ ನಂಗೆ 2 ಹೆಸರಿದೆ, ಒಂದು ಚೈತ್ರಕ್ಕ ಹಾಗೆ ಸೂರಜ್. ಸೊ ಸೂರಜ್ನ ತೊಗೋತೀನಿ ನಾನು. ನಮಗೆ ಒಂದಿಷ್ಟು ಸ್ಟ್ರಾಟಜಿ ಹೇಳ್ತಾರೆ, ಮತ್ತು ಇನ್ನೊಂದು ಟೀಮಿಗೆ ಹೋಗಿ ಸ್ಟ್ರಾಟಜಿ ಹೇಳ್ತಾರೆ. 2 ಟೀಮ್ಗೂ ಹೋಗಿ ಸ್ಟ್ರಾಟಜಿ ಹೇಳಿದರೆ ಅವ್ರು 2 ಟೀಮ್ನು ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಕನ್ಸಿಡರ್ ಮಾಡ್ಬೋದು. ಬಟ್ ನಾವೇನು ಸ್ಟ್ರಾಟಜಿ ಪ್ಲ್ಯಾನ್ ಮಾಡಿರ್ತೀವಿ ಅದನ್ನು ಬೇರೆಯವ್ರ ಹತ್ರ ಹೋಗಿ ಹೇಳಿದಾಗ ಎಲ್ಲೋ ಒಂದು ಕಡೆ ನಂಬಿಕೆ ಇಲ್ಲ, ನಂಬಿಕೆ ನನಗೆ ಅವ್ರ ಮೇಲೆ ಹೋಯ್ತು ಅಂದರೆ ಸೂರಜ್ ಹಿಂಗೆ ಮಾಡಿದ್ರೆ ಅನ್ನೋ ಒಪಿನಿಯನ್ ನನಗೆ ಅವ್ರ ಮೇಲೆ ಬಂತು. ಬಿಕಾಸ್ ನಾನು ಇಷ್ಟು ದಿನ ನೋಡಿದ್ದು ಸೂರಜ್ ಆ ರೀತಿ ಇರಲಿಲ್ಲ. ಏನೇ ಹೇಳಿದ್ರು ಇಟ್ ವಿಲ್ ಬಿ ಸೇಫ್ ಅನ್ನೋದೇ ನನಗೆ ಇದ್ದಿದ್ದು. ನಿನ್ನ ಕಡೆ ಬಾ ಒಂದು ನಿಮಿಷ, ಬರ ಕಡೆ, ಒಳ್ಳೇದಾಗಲಿ.
ಥ್ಯಾಂಕ್ ಯು. ಈ ವಾರದ ಕಳಪೆ ಚೈತ್ರಕ್ಕ 9 ಜನ ಕಳಪೆ ಅಂತ ಹೇಳಿದ್ದಾರೆ. ಈ ವಾರದ ಉತ್ತಮ ನನಗೆ ಬಂದಿದೆ ಕಾವ್ಯ. 5 ಜನ ನನಗೆ ಉತ್ತಮ ಕೊಟ್ಟಿದ್ದಾರೆ ಬಿಗ್ ಬಾಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸಂಜೆ 5:55. ಏನಕ್ಕೆ 2 ಹಾಕವ್ರೆ? ಟೈ ಆಗಿಬಿಟ್ರೆ ಒಂದೊಂದ್ಸಲ ಟೈ ಆಗುತ್ತಲ್ಲ. ನಿಮಗೇನು ಕನ್ಸಿ ಆದ್ಮೇಲೆ ಯಾರ್ಯಾರು ಎಷ್ಟಿತ್ತು ನಿಮ್ಮ ತಲೆಯಲ್ಲಿ? ನಂಗೆ ಅಷ್ಟೇ ಇದ್ದಿದ್ದೀನಿ, ಯಾರೂ ಇರಲಿಲ್ಲ. ಅವರೊಬ್ರದೇನೆ. ಬಟ್ ಅದು ನೀವು ಉತ್ತಮ ಕೊಡೋ ಥರ ಕೊಟ್ರಿ ಚೈತ್ರ ಅವರಿಗೆ. ಯಾಕಂದರೆ ಅವ್ರು ಬಂದು ಒಂದು ಕ್ಷಮೆ ಕೇಳಿದ್ರು ಗೊತ್ತಾ, ಅದು ಆಗ್ಬಿಟ್ಟು ನಾನು ಹೇಳಿದಾಗ ಅದು ಸರಿ ಅನಿಸಲ್ಲ. ಸೊ ಬಟ್ ಸ್ಟಿಲ್ ಮತ್ತೆ ಮಾಡಬಾರ್ದು ಅವ್ರು ಅದನ್ನು ಯಾರಿಗೂ. 2 ಸಲ ನಾನು ಕಳಪೆ ಕೊಟ್ಟಾಗಲೂ ಯಾರೂ ಬರಲಿಲ್ವಲ್ಲಪ್ಪ ಹಿಂಗೆ. ಅವರೇ ಕಳಪೆ ಕೊಟ್ಟು ಅವರೇ ಹೋಗಿ ಕೂತ್ಕೊಳ್ಳೋದು ಎಷ್ಟು ಚೆನ್ನಾಗಿರುತ್ತಲ್ವ. ಸಂಜೆ 6:30. ಬಿಗ್ ಬಾಸು ಅಂದರೆ ಶಿವನ 3ನೇ ಕಣ್ಣುಲೆ, ತಿಳಿಯದೆ ಮಾತಾಡಬೇಡ ಒಮ್ಮೆ ಬಂದು ನೋಡಲೆ. ಕಲರ್ಸ್ ಕನ್ನಡ ಕೈತಿ ಒಂದು ಒಳ್ಳೆ ಸ್ಥಾನಲೆ, ಸೀಸನ್ 12ಕ್ಕೆ ಬಂದೈತಿ ಟಾಪಲೆ. ಒಬ್ಬೊಬ್ಬು ಕಂಟೆಸ್ಟೆಂಟು ಬೆಂಕಿಯ ಕಿಡಿಲೆ, ತಿರುಗಿ ನಿಂತ್ರೆ ಸಿಂಹದ ಅವತಾರ ನೋಡಲೆ. ನೋಡು ನೋಡು ಇಲ್ಲಿ ನೋಡು ನೋಡು, ನೋಡು ನೋಡು ಬಂದೊಮ್ಮಿ ಇಲ್ಲಿ ನೋಡಲೆ. ಬರುವಂಥ ಸಾಧನೆ ಏನಾದರೂ ಮಾಡಲೆ. ನೋಡು ನೋಡು ಬಂದೊಮ್ಮಿ ಇಲ್ಲಿ ನೋಡಲೆ, ಬರುವಂಥ ಸಾಧನೆ ಏನಾದರೂ ಮಾಡಲೆ. ಭುಜಬಲದಲ್ಲಿ ಇವನು ಭೀಮರಾಯನಂತೆ, ದೇಶದಲ್ಲಿ ಬಲಿಷ್ಠನು ನಮ್ಮ ರಘುವಂತೆ. ನಗಿಸುತ್ತಲೇ ರೇಗಿಸೋ ಗಿಲ್ಲಿ ನಾಟನಂತೆ, ಮಾತಿನಲ್ಲಿ ಮೋಡಿ ಮಾಡೋ ಮಾಯಗಾರನಂತೆ. ಕಾವ್ಯಾನ ಲುಕ್ಕೈತಿ ಕೋಲ್ಮಿಂಚಿನಂತೆ, ಸಿಟ್ಟ ಬಂದ್ರೆ ಕಾಳಿಯ ರೂಪ ತಾಳಿದಂತೆ. ನೋಡು 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 ಇವಳು ಮೈಸೂರ ಹುಡುಗಿ, ಸ್ಪಂದನ ಪಡೆ ಹುಡುಗರ ನಿದ್ದೆ ಕೆಡಿಸಿದ ಬೆಡಗಿ. ಜೋಡಕ್ಕಿ ಹಂಗ ಇಬ್ರು ಇರ್ತಾರ ಕೂಡಿ, ಪ್ರೀತಿಯಿಂದ ಸ್ಪಂದು ಕಾವು ಅಂತರ ನೋಡಿ. ಅವಳು ಇವಳು ಅಂದ್ರೆ ಇವಾರ್ನ ಮಾಡ್ತಾರೆ ಇವರು, ಬೇರೆ ಯಾರು ಅಲ್ರಿ ನಮ್ಮ ಅಶ್ವಿನಿಯವರು. ಆಟಕ್ಕಂತ ಇಳದರೆ ಸೋಲೆ ಇಲ್ಲದವನು, ಕೆಣಕಿದರೆ ಕಾಳಿಂಗ ನಮ್ಮ ಧನುಷ್ಯನು. ಗೂಳಿಯಂತೆ ನುಗ್ಗನಲ್ಲ, ಕಾಲ ಕೆದರಿ ನಿಂತನಲ್ಲ, ಪಂಚಿಂಗ ಡೈಲ ಹೊಡೆದು ಎಲ್ಲರನ್ನೂ ನಗಿಸನಲ್ಲ. ರಜದನಂತೆ ಯಾರು ಇಲ್ಲ ನೋಡು ನೋಡು ಇಲ್ಲಿ ಕೇಳು ಕೇಳು, ಕೆನಡಾದಿಂದ ಬಂದ ನಮ್ಮ ಕಣ್ಣಾಡಿಗ. ಸೂರ್ಯಚಂದ್ರ ಹುಡುಗಿರ ಕನಸಿನ ಹುಡುಗ, ರಾಶಿ ಕಮನದ ಕಡಲ ಹುಡುಗಿ. ರೀಸೆಂಟಾಗಿ ಪ್ಯಾರ ಮೂವಿ ಬೆಡಗಿ ನೋಡಿ. ಜವ್ವಾರಿ ಜನಪದ ಹಾಡಿನ ಮಲ್ಲ, ರಾಕ್ ಸ್ಟಾರ್ ಮಾಡುವಂಥ ಬಿಗ್ ಬಾಸ್ ಹೆಸರಿಟ್ಟಾರಲ್ಲ. ಮಾತಾಡಕತ್ರ ಇವ್ರನ್ನ ಮೀರಿಸೋರು ಇಲ್ಲ, ಚೈತ್ರಕ್ಕ ಸೋಲು ನಿಜಿ ಆಗಿ ಒಪ್ಪೋದಿಲ್ಲ. ನೋಡು ನೋಡು ಬಂದೊಮ್ಮಿ ಇಲ್ಲಿ ನೋಡಲೆ, ಬರುವಂಥ ಸಾಧನೆ ಏನಾದರೂ ಮಾಡಲೆ. ನೋಡು ನೋಡು ಬಂದೊಮ್ಮಿ ಇಲ್ಲಿ ನೋಡಲೆ, ಬರುವಂಥ ಸಾಧನೆ ಏನಾದರೂ ಮಾಡಲೆ. ರಾತ್ರಿ 9:25. ಹಾಕಣ. ಈರುಳ್ಳಿ ಇಲ್ಲ ಅಂತ ಅವ್ರು ಒದ್ದಾಡ್ತಿದ್ದಾರೆ. ನಿನಗೆ ಏನು ಬೇಕೋ ಮಾಡು, ಹಾಕು. ಬೇಡ ಅವೇ ಅದು ಕೊಡು. ಒಂದು ಇಷ್ಟ ಬಂದಂಗೆ ಮಾಡಿ ಕೊಟ್ನಲ್ಲ ಇವಾಗ. ಇನ್ನೊಂದು ಕೊಡು. ಕೈ ಹಾಕೊಂಡು ತಗೋ. ಸರಿ ಆಯ್ತು, ನನ್ನ ಕೈಯಾಗಿ ತಗೊಂಡು ನನಗೇನಾ? ಆಯ್ತು ಬಿಡು. ಸರ್ ಬಿಡಿ ಸರ್ ಬಿಡಿ. ಮುಳುಗಿಸ್ ಬರ ಇರು. ಮುಳುಗಿಸಿ ಸರ್. ಹೂವ ಇದು ನಾನು ತಗೋತೀನಿ ಇರು. ಸ್ವಲ್ಪ ಉಪ್ಪಿದೆ ಚೆನ್ನಾಗಿ. ಏನು ತಿಂದು ಬೆಳೆದಿದ್ಯೋ ಏನೋ ಅವನು. ಪಾನಿಪುರಿ ಮಾಡುವ ನಾಳೆ. ಬಾಯಿ ರುಚಿ ಹಿಡಿತು. ಚೆನ್ನಾಗೈತೆ ಕಾಣಿ ಆ್ಯಕ್ಚುಲಿ. ರಘು ಸರ್ ಅದೇನಕ್ಕೆ ಮಾಡ್ತಾ ಇರೋದು? ಒಂದು ಕೊಡ್ಲಿಲ್ಲ, ಕೊಡಿ ಒಂದು. ಫುಲ್ ಎಲ್ಲ ಕೊಡೋಕ್ಕಾಗಲ್ಲ, ಒಂದು ಪೀಸ್. ಅವ್ರಿಗೇನು ಫುಲ್ ಕೊಟ್ರಿ ನೀವು? ಅವ್ನು ತಗೊಂಡು ಹೋದೆ ಎಣ್ಣೆಲಿ ಕೈ ಹಾಕಿ. ಇದು ಯಾವ ಥರ ಇದು? ಹಂಗೆ ಎತ್ಕೊಡಿ. ನಾನು ಹೆಂಗ್ ತಗೊಳಕ್ಕಾಗತ್ತೆ? ತಗೊಂಡ ಅದಕ್ಕೆ ಹೇಳ್ತಾ ಇರೋದು. ಅವ್ನು ತಿಂತಿದ್ದಾನೆ ಈಗ ಫುಲ್ಲು. ಕಲ್ಸ್ಬಿಟ್ರೆ ಏನ್ ಮಾಡ್ತೀರಾ ಮಾತಾಡೋದ್ನ? ಅಯ್ಯೋ ಪಾಪ ಒಂದು ತಿನ್ಲಿಲ್ಲ ಅವರು. ತಿಂದ್ರು ಅವರು ಫಸ್ಟ್ ಒನ್ನೇ. ಇಲ್ಲ ತಿಂದಿಲ್ಲ. ಅವ್ರು ಅದಕ್ಕೋಸ್ಕರ ಮಾಡಿಸ್ಕೊಂಡ್ರು. ಇನ್ನೊಂಚೂರು ಬೇಯಬೇಕು. ನಾನು ಆ ಕಡೆ ಬೇಯಿಸ್ಕೊಂಡು. ನೀನು ಎಂತ ತಲಾಟೆ ಮಾಡ್ತೀಯ ಲೈಫಲ್ಲಿ ಗೊತ್ತಾಯ್ತಾ? ಒಂಥರ ಅನ್ಸುತ್ತಪ್ಪ.
ಕಾವ್ಯ ಅದು ರಘು ಸರ್ ಕೊಟ್ಬಿಡು ಯಾವತ್ತು ಕಿಚನ್ ಇದ್ದೇ ಇರೋರೆಲ್ಲ ಇನ್ವಾಲ್ವ್ ಆದ್ರು ಕಿಚನ್ ಎತ್ಕೊಟ್ಟೋಯ್ತು. ನಾನು ಮಾಡ್ಕೋತಿದ್ದೀನಿ ಅಂದರೆ ಮುಗ್ದೆ ಹೋಗ್ತಿತ್ತು. ನಾನು ತೊಗೊಂಡಿದ್ದ ತಕ್ಷಣ ಅವ್ರು ಎದ್ದೋಗೋ ಅವಶ್ಯಕತೆನೇ ಇರಲಿಲ್ಲ ಆ ಥರ. ಆಸ್ ಇಫ್ ನಾನೇನೋ ಪದೇ ಹೋಗ್ಬಿಟ್ಟು ನನಗೆ ಕೊಡಿ ಅವ್ರಿಗೆ ತಿನ್ನಕ್ಕೆ ಕೊಡ್ದಲೇ ನಾನೇನೋ ಕೇಳಿ ಮಾಡಿದ್ದೀನಿ ಅನ್ನೋ ಥರ ರಿಯಾಕ್ಟ್ ಮಾಡ್ಕೊಂಡು ಹೋದರು. ಫುಡ್ ಊಟದ ವಿಷಯದಲ್ಲಿ ನೀನು ಯಾರ ಜೊತೆ ನೀನು ಅಡುಗೆ ಮಾಡ್ತಿದ್ದಿ ಅಂದಾಗ ಅದಕ್ಕೆ ಆದಂಥ ಒಂದೇನೋ ಇದೆ. ಅದು ಬಿಟ್ಟು ನೀನು ಕೋಪ ಮಾಡ್ಕೊಂಡು ಸೀದಾ ಎದ್ದೋಗಂಗೆ ಕುತ್ಕೊಂಡ್ರೆ ನನಗೆ ಗೊತ್ತಿತ್ತಾ ನೀನು ನಿಮಗೋಸ್ಕರ ಮಾಡ್ಕೋತಿದ್ದೀರಾ ಅಂತ. ಗಿಲ್ಲಿ ತೊಗೊಂಡು ಅಂದ್ಕೊಂಡು ಬಂತಿಲ್ಲ, ಗಿಲ್ಲಿ ಜೊತೆ ಹಂಗೆ ಮಾಡೋಕ್ಕಾಗಲ್ಲ ಅಲ್ವಾ. ನನ್ನ ಮುಂದೆ ನನಗೇನು ಹಂಗೆ ರಿಯಾಕ್ಟ್ ಮಾಡಿದ್ರು, ಎದ್ದೋ ಕುತ್ಕೊಂಡು ಅವರು ಕೊಟ್ಟರು ಅವ್ರು ಆ ರಿಯಾಕ್ಷನ್ ನಂಗೆ ಬೇಡ ಕಾವ್ಯ. ಅವ್ರು ತಿನ್ನಕ್ಕೆ ಅವ್ರಿಗೆ ಅಂತ ಇರೋದು ಫುಡ್ನ ಏನು ಕಿತ್ಕೊಂಡು ತಿನ್ನ ನಾನು. ನೀನು ಯಾಕೆ ತಲೆ ಕೆಟ್ಕೊಳ್ತೀಯ ಸುಮ್ಮನಿರು. ನೀವು ತಿಂದಿಲ್ಲ ತಾನೆ? ನಾನು ಅದಕ್ಕೆ ತಿಂದಿಲ್ಲ. ಬಿಡುವ